ಸರ್ವ ಸಂಘ ಪರಿತ್ಯಾಗ ಮಾಡಿದ ಶಿವಶರಣನ ಲೋಕದ ಸಂಸಾರಿಗಳು ಎತ್ತಬಲ್ಲರಯ್ಯ. ಊರೊಳಗಿದ್ದಡೆ ಉಪಾಧಿಕನೆಂಬರು, ಅಡವಿ ಒಳಗಿದ್ದಡೆ ಮೃಗನೆಂಬರು, ಹೆಣ್ಣ ಬಿಟ್ಟರೆ ನಪುಂಸಕನೆಂಬರು, ಹೊನ್ನ ಬಿಟ್ಟರೆ ದರಿದ್ರನೆಂಬರು, ಮಾತನಾಡಿದರೆ ಜ್ಞಾನಿಗೇಕೆಯ ಮಾತೆಂಬರು, ಮಾತನಾಡದಿದ್ದರೆ ಮೂಕನೆಂಬರು, ಸಮತೆಯ ನುಡಿದರೆ ಅಂಜುವನೆಂಬರು. ಇದು ಕಾರಣ ಕೂಡಲ ಚೆನ್ನಸಂಗಮ ದೇವ ನಿಮ್ಮ ಶರಣ ಲೋಕದಿಚ್ಛೆ ನುಡಿಯ ಲೋಕದಿಚ್ಛೆ ನಡೆಯ. ಪ್ರಾತಸ್ಮರಣೀಯರಾದಂತಹ ಬಸವಾದಿ ಪ್ರಮಥರನ್ನು, ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಕೊಪ್ಪದಲ್ಲಿ ನಡೆದಿರ್ತಕ್ಕಂತಹ ಎಚ್.ಟಿ. ರಾಜೇಂದ್ರ ಅವರ ಸ್ಮರಣೋತ್ಸವ ನುಡಿನಮನದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ನಾಡಿನ ಒಂದು ರಾಜಕೀಯ ಸಾಕ್ಷಿ ಪ್ರಜ್ಞೆಯಾಗಿರ್ತಕ್ಕಂತಹ ಗೋವಿಂದೇಗೌಡರವರ ಮಗನಾಗಿರ್ತಕ್ಕಂತಹ ವೆಂಕಟೇಶ್ ಅವರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ನುಡಿನಮನವನ್ನು ಸಲ್ಲಿಸಿರ್ತಕ್ಕಂತಹ ಈ ರಾಜ್ಯದ ಕರ್ನಾಟಕದ ಉಚ್ಚ ನ್ಯಾಯಾಧೀಶರಾಗಿರ್ತಕ್ಕಂತಹ ನ್ಯಾಯಾಧೀಶರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಮಾಜಿ ಶಾಸಕರಲ್ಲಿ, ಶೆಟ್ಟಿಯವರಲ್ಲಿ, ಗೋಪಾಲ್ ಅವರಲ್ಲಿ, ಮಾಧ್ಯಮದವರಲ್ಲಿ, ನೆರೆದಿರುವ ಎಲ್ಲ ಕುಟುಂಬದ ಸದ್ಭಕ್ತರಲ್ಲಿ, ಆತ್ಮೀಯ ಸ್ನೇಹಿತರಲ್ಲಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣಿನ ಗುಡಿಯೊಳಗೆ, ಕಲ್ಲು ಮಣ್ಣಿನ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾರೆವು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣಿನ ಗುಡಿಯೊಳಗೆ, ಕಲ್ಲು ಮಣ್ಣಿನ ಗುಡಿಯೊಳಗೆ ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ. ಒಳಗಿನ ತಿಳಿಯನು ಕಲುಕದೆ ಇದ್ದರೆ, ಅಮೃತದ ಸವಿ ಇದೆ ನಾಲಿಗೆಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣಿನ ಗುಡಿಯೊಳಗೆ, ಕಲ್ಲು ಮಣ್ಣಿನ ಗುಡಿಯೊಳಗೆ. ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮಯ ಹಮ್ಮಿನ ಕೋಟೆಯಲ್ಲಿ. ಎಷ್ಟೋ ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ, 4 ದಿನದ ಈ ಬದುಕಿನಲ್ಲಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣಿನ ಗುಡಿಯೊಳಗೆ, ಕಲ್ಲು ಮಣ್ಣಿನ ಗುಡಿಯೊಳಗೆ, ಕಲ್ಲು ಮಣ್ಣಿನ ಗುಡಿಯೊಳಗೆ. ಇದೊಂದು ಅಪರೂಪವಾದಂತಹ ಕಾರ್ಯಕ್ರಮ. ಅಷ್ಟೇ ಮನುಷ್ಯನ ಜೀವನದಲ್ಲಿ ತನ್ನ ಅಸ್ಮಿತೆಯ ಗೌರವವನ್ನು ಹೇಗೆ ಕಾಪಾಡಿಕೊಳ್ಳಬೇಕನ್ನತಕ್ಕಂಥ ಒಂದು ವಿವೇಚನಾಪೂರ್ವಕವಾದಂಥ ಒಂದು ಸಭೆ ಇದು. ಬಹಳ ದಿನದ ಸಂಬಂಧಗಳ ಮಾತುಗಳಿದು.
ಇವತ್ತು ರಾಜೇಂದ್ರ ಅವರಿಗೆ ನಮನ ಅನ್ನತಕ್ಕಂಥದಕ್ಕಿಂತ ರಾಜೇಂದ್ರನ ವಿಚಾರಧಾರೆಯನ್ನು ಹಿಡಿದುಕೊಂಡು ಬಂದಿರತಕ್ಕಂಥ ಬುದ್ಧನವರಿಗೂ ಇದು ನಮನ ಅನ್ನತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳಬೇಕಾಗಿತ್ತು. ಕಾರಣ ಒಂದು ವ್ಯಕ್ತಿಯಾಗಿರೋದಿಲ್ಲ, ಅದು ಎಕ್ಸ್ಟ್ರಾಆರ್ಡಿನರಿ ಸೋಲ್ಸ್ ಆಗಿ ಬರ್ತವೆ ಜಗತ್ತಿನಲ್ಲಿ. ನಮಗೆ ಒಬ್ಬ ವ್ಯಕ್ತಿಯಾಗಿ ಕಾಣಿಸ್ತಾ ಇರ್ತಾರೆ ಅಷ್ಟೇ. ಒಂದು ಕಡೆ ಒಬ್ಬರು ಹೇಳ್ತಾರೆ, ಗುರು ತೋರಲು ನರರೂಪ, ಭಾವಿಸಲು ಹರರೂಪ ನೋಡ. ಹಾಗೆ ನಾವು ಅವರನ್ನು ಒಬ್ಬ ವ್ಯಕ್ತಿಯಾಗಿ ನೋಡಿಬಿಟ್ರೆ ವ್ಯಕ್ತಿಯಾಗಿ ಕಾಣುತ್ತಾರೆ ಅಷ್ಟೇ. ಬುದ್ಧನನ್ನು ಬುದ್ಧನಾಗಿ ನೋಡಿದ್ರೆ ಬುದ್ಧನಾಗಿ ಕಾಣಿಸ್ತಾನೆ ಅಷ್ಟೇ. ಬಸವಣ್ಣನವರನ್ನ ಬಸವಣ್ಣನವರಾಗಿ ನೋಡಿದ್ರೆ ಬಸವಣ್ಣ ಅಷ್ಟೇ ಕಾಣಿಸ್ತಾರೆ ಅಷ್ಟೇ. ಹಾಗೆ ಒಂದು ವ್ಯಕ್ತಿಯನ್ನು ನಾವು ಕೌಟುಂಬಿಕವಾಗಿ ನೋಡಿದ್ರೆ ಅದು ಕೌಟುಂಬಿಕವಾಗಿ ಕಾಣುತ್ತದೆ, ಸಾಮಾಜಿಕವಾಗಿ ನೋಡಿದ್ರೆ ಸಾಮಾಜಿಕವಾಗಿ ಕಾಣುತ್ತದೆ. ಆದರೆ ವ್ಯಕ್ತಿಯ ಒಳಗಡೆ ಇರತಕ್ಕಂತಹ ಎಕ್ಸ್ಟ್ರಾರ್ಡಿನರಿ ಅನ್ನತಕ್ಕಂತಹ ವಿಶೇಷವಾದಂಥ ಒಂದು ವ್ಯಕ್ತಿತ್ವ ಇರ್ತದಲ್ಲ, ಅದನ್ನು ಗುರುತಿಸಿ ನೋಡಿದರೆ ಇತಿಹಾಸದ ಪ್ರಜ್ಞೆ ತೆಗೆದುಕೊಳ್ಳುತ್ತದೆ ಅಷ್ಟೇ. ಇತಿಹಾಸದ ಪ್ರಜ್ಞೆಯನ್ನು ತೆಗೆದುಕೊಳ್ಳೋದಕ್ಕಾಗಿ ಇದು ಒಂದು ನಮನ, ವ್ಯಕ್ತಿಗಾಗಿ ನಮನ ಇರೋದಿಲ್ಲ. ಯಾಕಂದರೆ ವ್ಯಕ್ತಿಯಲ್ಲಿರ್ತಕ್ಕಂಥ ವ್ಯಕ್ತಿತ್ವ ಇಡೀ ಇತಿಹಾಸದ ಪ್ರಜ್ಞೆಯನ್ನು ತೆಗೆದುಕೊಂಡು ಬಂದಿರ್ತದೆ. ಅದಕ್ಕೊಂದು ಚೈನ್ ಇರ್ತದೆ. ಆ ಚೈನನ್ನು ನಾವು ಬಹಳ ಚೆನ್ನಾಗಿ ನೋಡಬೇಕಷ್ಟೇ. ಅದನ್ನು ನಾವು ಬಹಳ ಜನ ಏನು ಮಾಡಿಬಿಡ್ತೇವೆ, ಒಂದು ಲೌಕಿಕ ಪ್ರಜ್ಞೆಯಲ್ಲಿ ಆ ವ್ಯಕ್ತಿಯನ್ನು ನೋಡಿಬಿಡ್ತೇವೆ ಅಷ್ಟೇ. ಅದು ಅವರವರ ಚಿಂತನೆಯ ಸರಣಿ ಅಷ್ಟೇ. ಅದು ಅವರು ನೋಡುವಂಥ ಭಾವ. ಆದರೆ ರಾಜೇಂದ್ರನವರ ಒಂದು ಹೋರಾಟಗಾರನಾಗಿ ನೋಡಿದ್ರೆ ಅಷ್ಟೇ ಹೋರಾಟಗಾರರಾಗಿಯೇ ಕಾಣ್ತಾರೆ. ಒಬ್ಬ ಕೌಟುಂಬಿಕದ ಅಣ್ಣನಾಗಿ ನೋಡಿದ್ರೆ ಅಣ್ಣನಾಗಿಯೇ ಕಾಣಿಸ್ತಾರೆ. ಅಥವಾ ಗಂಡನಿಗೆ ಹೆಂಡತಿಯಾಗಿ ಕಾಣಿಸ್ತದೆ, ಹೆಂಡತಿಗೆ ಗಂಡನಾಗಿ ಕಾಣಿಸ್ತದೆ, ತಂದೆ ತಾಯಿಯಾಗಿ ಮಕ್ಕಳಿಗೆ ತಂದೆ ತಾಯಿಯಾಗಿ ಕಾಣಿಸ್ತದೆ ಅಷ್ಟೇ. ಅದನ್ನು ಮೀರಿದ ಕಾಣಿಸ್ಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇರೋದಿಲ್ಲ. ಆದರೆ ಇಷ್ಟೆಲ್ಲ ಆತ್ಮಗಳು ಸೇರಿಕೊಂಡು ಆ ಆತ್ಮಕ್ಕೆ ನಮನ ಸಲ್ಲಿಸ್ತಾ ಇದ್ದಾರೆ ಅಂದರೆ ಆ ಆತ್ಮದ ಎಕ್ಸ್ಟ್ರಾರ್ಡಿನರಿ ಪವರ್ ಏನು, ಅದರೊಳಗಡೆ ಇರ್ತಕ್ಕಂಥ ಶಕ್ತಿ ಏನು. ಬುದ್ಧದೇವ ಇಲ್ಲ ಹಾಗಾದ್ರೆ ಬುದ್ಧನನ್ನು ನಾವು ಇಲ್ಲಿ ನೆನೆಸ್ತೇವೆ, ಹಾಗಾದ್ರೆ ಅದರಲ್ಲಿ ಇರ್ತಕ್ಕಂಥ ಶಕ್ತಿ ಏನು. ಗಾಂಧೀಜಿಯವರಿಲ್ಲ ಇವತ್ತು ನಮ್ಮೆದುರಿಗೆ, ಆದರೆ ಗಾಂಧೀಜಿಯವರ ಮಾತುಗಳನ್ನು ನಾವು ಮರುಕಳಿಸ್ತೇವೆ, ಹಾಗಾದ್ರೆ ಅದರಲ್ಲಿ ಇರ್ತಕ್ಕಂಥ ಶಕ್ತಿ ಏನು. ಬಸವಣ್ಣನವರ ನಮ್ಮ ಎದುರಿಗೆ ಇಲ್ಲ, ಆದರೆ ಬಸವಣ್ಣನವರ ಕಳಬೇಡ ಕೊಲಬೇಡ ಅನ್ನತಕ್ಕಂಥ ಮಾತು ಸದಾ ನಮ್ಮನ್ನು ಧ್ವನಿಸ್ತಿರ್ತದಲ್ಲ, ಅದರ ಶಕ್ತಿ ಏನು. ನಾವು ಬಹಳ ಜನ ಏನು ಮಾಡ್ತೇವೆ ಅಂತಂದರೆ, ಬಹಳ ಚೆನ್ನಾಗಿ ನಡೀತೀವಿ ವೇದಿಕೆ ಒಳಗಡೆ, ಅವರು ರಾಜಕಾರಣಿ ಆಗಬೇಕಾಗಿತ್ತು ಅಂತ. ಅದು ಆಗಬೇಕಾಗಿತ್ತು, ಯೋಗ್ಯತೆ ಯೋಗದ ಬಗ್ಗೆ ಇರೋದಿಲ್ಲ. ಅವರು ಒಂದು ಲೆಕ್ಕದಲ್ಲಿ ರಾಜಕಾರಣಿ ಆಗಿದ್ದರೆ ಇನ್ನೊಂದಿಷ್ಟು ಕೆಲಸ ಆಗ್ತಿತ್ತೆ ಹೊರತು ಅದಕ್ಕಿಂತಿಲ್ಲ. ಆದರೆ ಅವರು ರಾಜಕಾರಣಿ ಆಗಲಾರದೆ ಈ ಸಮಾಜದಲ್ಲಿ ಒಳ್ಳೆಯ ಮನುಷ್ಯತ್ವದ ಮನುಷ್ಯರಾಗಿ ಉಳಿದಾರಲ್ಲ, ಅದು ಬಹಳ ದೊಡ್ಡದು. ಬಹಳ ಜನ ರಾಜಕಾರಣಿಗಳಾಗ್ತಾರೆ, ಆದರೆ ಮನುಷ್ಯತ್ವದ ಮನುಷ್ಯ ಆಗ್ಬೇಕಲ್ಲ. ರಾಜಕಾರಣಿ ಆಗೋದಿಲ್ಲ, ಒಂದು 25 ಕೋಟಿ ಅವರು, ಒಂದು 25 ಕೋಟಿ ರಾಜಕಾರಣ ಅಷ್ಟೇ. ಅಷ್ಟೇ, ರಾಜಕಾರಣ ಏನಿಲ್ಲ. ಅವರೊಂದು 25 ಕೋಟಿ, ಅವರೊಂದು 25, ಒಂದು ರಾಜಕಾರಣ ಅಷ್ಟೇ. ಅದಕ್ಕಿಂತ ಮೀರಿದೇನು ರಾಜಕಾರಣ ಇಲ್ಲ ನನಗೆ ತಿಳಿದಾಗೆ. ಏನು ಬುದ್ಧನ ಥರ ಅರಮನೆ ಬಿಟ್ಟು ಬಂದ ರಾಜಕಾರಣವೋ, ಅಥವಾ ಬಸವಣ್ಣನ ಥರ ವಿಜ್ಜಳನ ಆಸ್ಥಾನವನ್ನು ಬಿಟ್ಟು ಬಂದು ರಾಜಕಾರಣವೋ. ರಾಜಕಾರಣ ಅಂದರೆ ಏನು? ಬಹಳ ಜನರ ಅಪೇಕ್ಷೆ ಅವರು ರಾಜಕಾರಣಿ ಆಗಬೇಕಿತ್ತು ಅಂತ. ನನ್ನ ಮನಸ್ಸಿನಲ್ಲಿ ಅವರು ರಾಜಕಾರಣಿಗಳಾಗದೆ ಮನುಷ್ಯತ್ವದ ಮನುಷ್ಯರಾಗಿ ಉಳಿದು ಹೋದ್ರಲ್ಲ, ಅದು ಬಹಳ ಒಳ್ಳೆಯದು ಅನ್ನತಕ್ಕಂಥದ್ದನ್ನು ನಾವು ಎಲ್ಲೋ ಗೋವಿಂದ ಗೌಡರಂಥವ್ರು ಒಬ್ಬೊಬ್ಬರು ಉಳಿತಾರೆ ಅಷ್ಟೇ. ನಮ್ಮ ಭಾಗದಲ್ಲಿ ಅವರ ಭಾವಚಿತ್ರಗಳಿಗೆಲ್ಲ ಪ್ರತಿದಿನ ಟೀಚರ್ಸ್ಗಳು ಹೂ ಹಾಕಿ ನಮಸ್ಕಾರ ಮಾಡಿ ಕೆಲಸಕ್ಕೆ. ಹಾಗಾಗಿ ರಾಜೇಂದ್ರ ಅವರನ್ನು ನೋಡುವಂಥ ದೃಷ್ಟಿಕೋನ ಇದೆಯಲ್ಲ, ಅವರು ಎಡಪರವಾದಿಗಳಲ್ಲ, ಬಲಪರವಾದಿಯಲ್ಲ, ಅವರು ಹೃದಯ ಪರವಾದಿಗಳು. ಜನರಿಗೆ ಅವ್ರನ್ನ ಲೆಫ್ಟಿಸ್ಟು ರೈಟಿಸ್ಟು, ನೋ ಲೆಫ್ಟಿಸ್ಟ್ ನೋ ರೈಟಿಸ್ಟ್. ಯಾರು ಮನುಷ್ಯರ ಪರ ಇರ್ತಾರಲ್ಲ ಅವರು ಹೃದಯ ಪರವಾದಿಗಳು. ಇಲ್ಲಿ ಎಡಪರ ಬಲಪರ ಅನ್ನೋದು ಇರೋದಿಲ್ಲ ಮನುಷ್ಯನಿಗೆ. ಎಡಪರವಾದಿಗಳೇನು ಬಹಳ ಹೋರಾಟಗಾರರಂದ ಕೂಡಲೇನವರು ಇಡೀ ಜಗತ್ತಿನ ಎಲ್ಲ ವಿಚಾರಧಾರೆಗಳಿಗೆ ಅದಕ್ಕಾಗಿ ಹೋರಾಟ ಮಾಡ್ತಾರೆ. ಅಥವಾ ಬಲಪರವಾದಿಗಳು ಇಲ್ಲದಿರುವ ಭ್ರಮಾಲೋಕದಲ್ಲಿ ಇರ್ತಕ್ಕಂಥ ಕಾಲ್ಪನಿಕ ಲೋಕದಲ್ಲಿ ಬದುಕ್ತಕ್ಕಂಥ ವ್ಯವಸ್ಥೆಯಲ್ಲಿ ಇರ್ತಾರೋ. ಇವೆಲ್ಲ ನಂತರದ ಚಿಂತನೆಗಳು. ಯಾವತ್ತೂ ಒಬ್ಬ ಮನುಷ್ಯನನ್ನು ಎಡಪರವಾದಿಯಾಗಿ ನೋಡಬಾರ್ದು, ಬಲಪರವಾದಿಯಾಗಿ ನೋಡಬಾರ್ದು. ಒಬ್ಬ ಮನುಷ್ಯನ ಮನುಷ್ಯತ್ವದ ಗುಣವನ್ನು ನೋಡಬೇಕಾಗ್ತದೆ.
ಆ ಮನುಷ್ಯತ್ವದ ಗುಣವನ್ನು ನಾವು ಇವತ್ತು ನೋಡ್ತೇವೆ. ನನ್ನನ್ನು ಬಹಳ ಜನ ಅಂತಾರೆ ಲೆಫ್ಟಿಸ್ಟ್ ಸ್ವಾಮೀಜಿ ಅಂತ. ಲೆಫ್ಟಿಸ್ಟ್ ಸ್ವಾಮೀಜಿ ಅಂತಂದ್ರೆ ಏನು? ಹಾಗಾದರೆ ಬಹಳ ಪೂಜೆ ಮಾಡಿದ ಕೂಡಲೇ ನಾವು ರೈಟಿಸ್ಟ್ ಸ್ವಾಮೀಜಿ ಅಂದ್ರೆ ಏನು? ಅರ್ಥ ಆಗೋದಿಲ್ಲ ನನಗೆ. ಲೆಫ್ಟಿಸ್ಟ್ ರೈಟಿಸ್ಟ್ ಅಂದರೆ ಗೊತ್ತಾಗೋದಿಲ್ಲ. ಯಾವ ಮನುಷ್ಯನ ನೊಂದವರ ನೋವು ನೋಯದವರು ಎತ್ತಬಲ್ಲರು. ಯಾರು ಮನುಷ್ಯರ ನೋವನ್ನು ಅರ್ಥ ಮಾಡಿಕೊಂಡಿರ್ತಾರೆ ಅವರೆಲ್ಲರ ಹೃದಯದಲ್ಲಿ ಇರ್ತಾರೆ. ಕೇವಲ ವಿಚಾರದಿಂದ ಕೂಡಿಕೊಂಡು ಹೋಗ್ತಾ ಇದ್ರೆ ಅದು ಲೆಫ್ಟಿಸ್ಟು ಆಗುತ್ತೆ, ರೈಟಿಸ್ಟು ಆಗುತ್ತೆ. ನಾ ರಾಜೇಂದ್ರ ಅವ್ರನ್ನ ಅವರ ಜೊತೆಯಲ್ಲಿ ಯಾಕೆ ಸಂಬಂಧ ಇಟ್ಕೊಂಡಿರ್ತೀವಿ, ಯಾಕೆ ಅವ್ರ ಜೊತೆಯಲ್ಲಿ ಮಾತನಾಡ್ತಾ ಇರ್ತೀವಿ, ಯಾಕೆ ಅವರ ಜೊತೆಯಲ್ಲಿ ಹೋಗ್ತಾ ಇರ್ತೀವಿ ಅಂದರೆ ಅವರು ದೇವರಿಗಾಗಿ ಬದುಕಿದವರಲ್ಲ, ದೇವರು ನಿರ್ಮಾಣ ಮಾಡಿರುವ ಮನುಷ್ಯರಿಗಾಗಿ ಬದುಕಿದವರು. ಅದಕ್ಕಾಗಿ ಅವರ ಜೊತೆಯಲ್ಲಿ ದೇವರಿಗಾಗಿ ಬದುಕೋರು ಬಹಳ ಜನ ಇದ್ದಾರೆ, ಮನುಷ್ಯರಿಗಾಗಿ ಬದುಕೋರು ಬಹಳ ಕಡಿಮೆ. ದೇವರಿಗಾಗಿ ಬದುಕೋರು ಇದ್ದಾರೆ, ದೇವರನ್ನು ಉಳಿಸಿಕೊಳ್ಳುವುದಕ್ಕಾಗಿ ಬದುಕೋರು ಇರುತ್ತಾರೆ. ಆದರೆ ಮನುಷ್ಯರಿಗಾಗಿ ಬದುಕೋರು ಬೇಕಲ್ಲ. ಏನು ಮನುಷ್ಯರಿಗಾಗಿ ಏನು ಬದುಕಬೇಕಾಗ್ತದೆ? ದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್ ಅಂದ್ರೆ ಮನುಷ್ಯನಿಗಾಗಿ ಬದುಕೋದೇನು? ಅನ್ನ, ಅರಿವು, ಆಶ್ರಯ. ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದೇನು? ಅನ್ನ ಬೇಕು, ಬದುಕಲಿಕ್ಕೆ ಒಂದಿಷ್ಟು ಜ್ಞಾನ ಬೇಕು, ಮೈ ಮುಚ್ಚಲಿಕ್ಕಷ್ಟು ಬಟ್ಟೆ ಬೇಕು, ಇರಲಿಕ್ಕೊಂದು ಮನೆ ಬೇಕು, ರೋಗ ರುಜಿನ ಬಂದರೆ ಔಷಧಿ ಬೇಕು. ಇದಕ್ಕೆ ಹೋರಾಟ ಮಾಡುವವರೆಲ್ಲರೂ ಅದರ ಯಾರು? ಅದನ್ನು ಅವರು ಮಾಡ್ಕೊಂಡು ಬಂದಿದ್ದಷ್ಟೇ. ಅವರು ದೊಡ್ಡ ಗುಡಿ ಕಟ್ಟಲಿಕ್ಕೆ ಹೋಗ್ಲಿಲ್ಲ. ಅವರು ದೊಡ್ಡ ಗುಡಿ ಕಟ್ಟಲಿಕ್ಕೆ ಹೋಗ್ಲಿಲ್ಲ. ಅವರು ಬಂದಿದೆ ಅವರ ಹೋರಾಟ ಏನು? ಮನುಷ್ಯನಿಗೆ ಅನ್ನ ಸಿಗಬೇಕಪ್ಪ, ಅವ್ರಿಗೆ ಇರ್ಲಿಕ್ಕೆ ಒಂದು ಮನೆ ಬೇಕು, ಅವ್ರಿಗೆ ಒಂದಿಷ್ಟು ಬದುಕಲಿಕ್ಕೆ ಜ್ಞಾನ ಬೇಕು, ಒಂದಿಷ್ಟು ರೋಗ ರುಜಿನ ಬಂದರೆ ಔಷಧಿ ಬೇಕು, ಮುಪ್ಪಿನ ಕಾಲದಲ್ಲಿ ಒಂದಿಷ್ಟು ಆಶ್ರಯದ ಮನೆ ಬೇಕು. ಮುಗಿದೋಯ್ತು. ಇದಕ್ಕಿಂತ ಏನು ಬಯಸ್ತೀರಿ ನೀವು? ಏನು ಬಯಸಲಿಕ್ಕೆ ಸಾಧ್ಯ? ಇದನ್ನ ಮೀರಿ ಏನು ಗಳಿಸಲಿಕ್ಕೆ ಸಾಧ್ಯ ಇದೆ ಈ ಜಗತ್ತಿನಲ್ಲಿ? ಇದನ್ನ ಮೀರಿ ನೀವು ಈ ಜಗತ್ತಿನಲ್ಲಿ ಯಾರು ಏನು ಕೊಡ್ಲಿಕ್ಕೆ ಸಾಧ್ಯ ಇದೆ ಹೇಳಿ ನೋಡೋಣ ಅಲ್ವಾ? ಹೇಳ್ಬೋದು ಮಂತ್ರವಾದಿಗಳು, ಅರ್ಧ ಗಂಟೆಯಲ್ಲಿ ನಿನ್ನ ಮನೆಯನ್ನು ಉದ್ಧಾರ ಮಾಡುತ್ತೇನೆ ಅಂತ ಅಲ್ವಾ? ಶಾಸ್ತ್ರ ಹೇಳಬಹುದು, ಬೇಕಾದಂಗೆ ಹೇಳಬಹುದು, ನಿನಗದು ಬರುತ್ತೆ ಇದು ಬರುತ್ತೆ ಅಂತ. ಅದಕ್ಕೆ ಕುವೆಂಪುರು ಹೇಳ್ತಾರೆ, ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೆ ಹೇಳಿ, ನಿನ್ನ ಎದೆಯ ಧ್ವನಿಗಿಂತ ಮಿಗಿಲಾದ ಶಾಸ್ತ್ರ. ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೆ ನಿನ್ನ ಎದೆಯ ಧ್ವನಿಗಿಂತ ಮಿಗಿಲಾದ ಶಾಸ್ತ್ರ ಉಂಟೆ. ಆ ಎದೆಯ ಧ್ವನಿ ಇತ್ತಲ್ಲ, ಅದು ರಾಜೇಂದ್ರ. ಆ ಎದೆಯ ಧ್ವನಿ ಇದೆಯಲ್ಲ, ಹೇಳ್ಬೋದು ಮಹಾಲ್ ಕಟ್ಟಿಸ್ತೀನಿ, ಅದನ್ನು ಕಟ್ಟಿಸ್ತೀನಿ, ಇದನ್ನು ಕಟ್ಟಿಸ್ತೀನಿ. ಬಹಳ ಜನ ವಚನ ಹೇಳ್ತಾ ಇರ್ತಾರೆ, ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲ್ಲಿ ಬೇಡ, ನನಗೆ ಮಾತ್ರ ಹೇಳಬೇಡ ಅಂತ ಹೇಳ್ತಾರೆ. ಇದು ಮನುಷ್ಯನ ಬದುಕಿನಲ್ಲಿ ನನಗೆ ಅವರ ತಮ್ಮವರು ಅಳುತ್ತಿರಬೇಕಾದಾಗ ಅಷ್ಟೇ ನೋವು ಆಯಿತು. ಆದರೆ ಅದು ನೋವಿನ ಜೊತೆಯಲ್ಲಿ ಶರಣರು ಒಂದು ಮಾತನ್ನು ಹೇಳ್ತಾರೆ, ಶರಣರ ಜೀವನವನ್ನು ಮರಣದಲ್ಲಿ ನೋಡು. ಇವತ್ತು ನೋಡ್ತಾ ಇದ್ದೀವಿ ರಾಜೇಂದ್ರ ಯಾರು ಅಂತ. ಇವತ್ತು ಕೇಳ್ತಾ ಇದೆ ನಮ್ಮ ಕಿವಿಗಳು ರಾಜೇಂದ್ರ ಯಾರು ಅಂತ. ಇವತ್ತು ನಮ್ಮ ಹೃದಯ ಹೇಳ್ತಿದೆ ರಾಜೇಂದ್ರ ಯಾರು ಅಂತ. ಇವತ್ತು ನಮ್ಮ ಕೈಗಳು ಹೇಳ್ತಾ ಇದೆ ರಾಜೇಂದ್ರ ಯಾರು. ನಮ್ಮ ಮನಸ್ಸುಗಳು ಹೇಳ್ತಾ ಇದೆ ಅವರನ್ನು ಯಾಕೆ ನಾವು ಕಳ್ಕೊಂಡು ಅಂತ. ಯಾಕೆ ಹೇಳ್ತದಂದ್ರೆ ಅದರೊಳಗಡೆ ಇರ್ತಕ್ಕಂಥ ವ್ಯಕ್ತಿತ್ವದ ಗುಣ ಅರ್ಥ ಆಗಬೇಕಾದ್ರೆ ಬಹಳ ಕಷ್ಟ, ಬಹಳ ಕಷ್ಟ ರೀ. ಏನು ದೊಡ್ಡವರಾಗೋದೇನು ದೊಡ್ಡ ಮಾತಲ್ರಿ. ಶೇರ್ ಮಾರ್ಕೆಟ್ನಲ್ಲಿ ದುಡ್ಡು ಹಾಕಿದ್ರೆ ದೊಡ್ಡವರಾಗ್ತೀವಿ. ಮನೆ ಕಟ್ಟೋದೇನು ದೊಡ್ಡ ಮಾತಲ್ಲ, ಬೇಕಾದಷ್ಟು ಮನೆ ಕಟ್ಟಬಹುದು. ಯಾರಿಗೆ ಮನೆ ಇಲ್ಲ? ಬೇಕಾದಷ್ಟು ದೊಡ್ಡ ಮನೆಗಳನ್ನು ಕಟ್ಟಬಹುದು ಈ ಜಗತ್ತಿನಲ್ಲಿ. ಆದರೆ ಈ ಮರ್ತ್ಯಲೋಕಕ್ಕೆ ಬಂದಿರತಕ್ಕಂಥ ಮನುಷ್ಯನ ಧರ್ಮ ಅಂದರೆ ಏನು ಅನ್ನತಕ್ಕಂಥ ಅರಿವಿನ ಪ್ರಜ್ಞೆನ ಇಟ್ಟುಕೊಂಡು ಬದುಕಬೇಕಾಗ್ತದೆ ಮನುಷ್ಯ. ಯಾತಕ್ಕಾಗಿ ಮನುಷ್ಯ ಈ ಜಗತ್ತಿಗೆ ಬಂದಿದ್ದೇವೆ ಅನ್ನತಕ್ಕಂಥದನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಮನುಷ್ಯ. ಬಹಳ ಜನರನ್ನ ಕೇಳ್ರಿ, ವಾಟ್ ಈಸ್ ಲೈಫ್ ಅಂತ. ಜೀವನ ಅಂದ್ರೆ ಏನು ಅಂತ ಯಾರನ್ನಾದ್ರೂ ಕೇಳ್ರಿ. ಇವತ್ತಿನ ವಯಸ್ಸಿನ ಹುಡುಗರನ್ನ ಕೇಳ್ರಿ, ವಾಟ್ ಈಸ್ ಲೈಫ್? ಲೈಫ್ ಇಸ್ ಈಟ್ ಅಂಡ್ ಡ್ರಿಂಕ್ ಅಂಡ್ ಡ್ಯಾನ್ಸ್ ಅಂತ ತಿನ್ನಂತೀವಲ್ಲ ಅಂತಾರೆ. ಅಷ್ಟೇ ತಾನೆ, ಅದಕ್ಕಿಂತ ಇದೇನಂತಾರೆ ಅವರು. ಇನ್ನೇನು ಹೇಳ್ತಾರೆ? ನಾನು ನಗ್ನಗ್ತಾನೆ ಮಾತನಾಡ್ತೇನೆ. ಯಾಕೆಂದರೆ ರಾಜೇಂದ್ರ ಹೋಗಿಲ್ಲ, ಆ ನೋವಿನಲ್ಲಿಲ್ಲ. ಅವರು ಕೊಟ್ಟಿರ್ತಕ್ಕಂಥ ವಿಚಾರದ ಬೆಳಕಿನಲ್ಲಿ ಇನ್ನೂ ಬದುಕ್ತೇವೆ ಅನ್ನತಕ್ಕಂಥ ವಿಚಾರದಲ್ಲಿ ನಾನು ಮಾತನಾಡ್ತೇನೆ. ಯಾಕಂದರೆ ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯರು. ಸಾವೆಂಬುದು ಸ್ವಯವಲ್ಲ. ಕುವೆಂಪು ಅವರು ಹೋಗಿಲ್ಲ, ಬಸವಣ್ಣನವರು ಹೋಗಿಲ್ಲ, ಬುದ್ಧ ಹೋಗಿಲ್ಲ, ಶಂಕರರು ಹೋಗಿಲ್ಲ.
ಎಲ್ಲೋಗಿದ್ದಾರೆ? ಎಲ್ಲಿ ಹೋಗಿರ್ತಾರೆ ಅವರು ಹೇಳಿ ನೋಡೋಣ. ಬಹಳ ಜನರಿಗೆ ಭಯ ಒಂದು ಏನು ಅಂತಂದ್ರೆ ಸಾವಿನ ಭಯ ಬಹಳ ಮನುಷ್ಯನಿಗೆ ಸಾವಿನ ಭಯ ಇರಬಾರ್ದು. ರಾಜೇಂದ್ರ ಅವರಿಗೆ ಸಾವಿನ ಭಯ ಇರಲಿಲ್ಲ, ಮನುಷ್ಯರ ಬದುಕಿನ ಬಗೆ ಹೇಗೆ ಅವರನ್ನು ಎತ್ತಬೇಕನ್ನತಕ್ಕಂಥ ಒಂದು ವಿಚಾರ ಕ್ರಾಂತಿ ಇತ್ತಲ್ಲ, ಆ ವಿಚಾರ ಕ್ರಾಂತಿಯ ಸ್ವರೂಪವೇ ರಾಜೇಂದ್ರ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಿ. ಯಾಕೆ ಎಲ್ಲರಿಗೂ ಸಾವಿನ ಭಯ? ಯಾಕೆ ಮನುಷ್ಯನಿಗೆ? ಬಹಳ ಜನರಿಗೆ ಸಾವು ಒಂದು ದಿನ ಹುಟ್ಟ ಮೇಲೆ ಹೋಗಲೇಬೇಕಲ್ಲ, ನಾವೆಲ್ಲರೂ ಹೋಗಲೇಬೇಕಿಲ್ಲಿ. ಒಂದು ದಿನ ಹುಟ್ಟಿದವರೆಲ್ಲರೂ ಹೋಗಲೇಬೇಕಿಲ್ಲಿ. ಮಾತನಾಡೋ ಸ್ವಾಮೀಜಿ ಹಿಡ್ಕೊಂಡು ಹೋಗ್ಬೇಕು, ಯಾವ ಪೂಜೆ ಮಾಡಿದ್ರು ಹೋಗ್ತೀನಿ ನಾನು. ನನಗೆ ಬರೋದೇ ಬಹಳ ಜನ ಏನು ಹೇಳ್ತಂದ್ರೆ ಪಾಪ ಪುಣ್ಯದ ತಳಹದಿಯ ಮೇಲೆ ಸಾವನ್ನ ನಿರ್ಧಾರ ಮಾಡ್ತಾರೆ. ಬಹಳ ದೊಡ್ಡ ತಲೆನೋವು ನಮಗೆ. ಒಂದು ಕರ್ಮವಾದದ ಮೇಲೆ ಸಾವನ್ನ ನಿರ್ಧಾರ ಮಾಡ್ತಾರೆ. ಇದು ಈ ಮನುಷ್ಯ ಜನ್ಮದೊಳಗಡೆ ಬಹಳ ದೊಡ್ಡ ವಿಚಿತ್ರವಾದಂಥ ಒಂದು ಜಿಜ್ಞಾಸೆ. ನೀನು ಹಿಂದಿನ ಜನ್ಮದಲ್ಲಿ ಏನೋ ಮಾಡಿದ್ಯಾ, ಅದಕ್ಕಾಗಿ ಈ ಜನ್ಮದಲ್ಲಿ ಹೀಗೆ ಬಂದಿದೆ. ಹಿಂದಿನ ಜನ್ಮದಲ್ಲಿ ನೀನೇನೋ ಮಾಡಿದ್ಯಾ, ಅದಕ್ಕಾಗಿ ಈ ಜನ್ಮದಲ್ಲಿ ನಿನಗೆ ಹೀಗಾಗಿದೆ. ಹಿಂದಿನ ಜನ್ಮದಲ್ಲಿ ಏನೋ ತೊಂದರೆ ಆಗಿದೆ, ಅದಕ್ಕಾಗಿ ಈ ಜನ್ಮದಲ್ಲಿ ನಿನಗೆ ಈ ರೀತಿಯ ತೊಂದರೆ ಬಂದಿದೆ. ಈ ಕರ್ಮವಾದದ ಮೇಲೆ ಬದುಕುವಂಥ ಮನುಷ್ಯನನ್ನ ಪ್ರಯತ್ನವಾದದ ಮೇಲೆ ಬದುಕಿಗೆ ತರಬೇಕಲ್ಲ. ಈ ಕರ್ಮವಾದದಲ್ಲೇ ಬದುಕಿ ಇದೆ ಅನ್ನತಕ್ಕಂಥದ್ದನ್ನು ನಾವು ತೀರ್ಮಾನ ಮಾಡೋದಾದರೆ ಹೇಗೆ ಬದುಕೋದು? ಈ ಜಗತ್ತಿನಲ್ಲಿ ಕರ್ಮವಾದದ ಮೇಲೆ ಬದುಕಬೇಕು ಅನ್ನತಕ್ಕಂಥದ್ದು ನಮ್ಮ ತಳಹದಿ ಮೇಲಿದ್ರೆ ಹೇಗೆ ಬದುಕೋದು? ಕರ್ಮವಾದ ಅಂದ್ರೆ ಹಿಂದಿನ ಜನ್ಮದಲ್ಲಿ ಏನೋ ಮೋಸ ಮಾಡಿದೆ, ಅದಕ್ಕಾಗಿ ಹೀಗಾಗಿದ್ಯಾ. ಆದರೆ ಹಿಂದಿನ ಜನ್ಮದಲ್ಲಿ ನಾನು ಸಂಸಾರದಲ್ಲಿ ಏನೋ ಮೋಸ ಮಾಡಿದ್ದೇನೆ, ಅದಕ್ಕಾಗಿ ಈಗ ಸನ್ಯಾಸಿಯಾಗಿದ್ದೇನೆ. ಅರ್ಥ ಆಯ್ತಾ ನಾನು ಹೇಳಿದೆ ನಿಮಗೆ? ಹೊಳಿತೋ ಇಲ್ಲ ನಿಮಗೆ ಹೊಳಿತಾ ಇಲ್ಲ ನಾನು ಹೇಳೋದು? ಕುಟುಂಬದಲ್ಲಿ ನಾನೇನೋ ಮೋಸ ಮಾಡಿರಬೇಕು, ಹಿಂದಿನ ಜನ್ಮದಲ್ಲಿ ಹೆಂಡತಿಗೆ ಕಾಟ ಕೊಟ್ಟಿರ್ಬೋದು, ಅದಕ್ಕಾಗಿ ಸನ್ಯಾಸಿಯಾಗಿದೆ. ಮಜಾ ಹೇಗಿದೆ ಅಂದ್ರೆ ಮನುಷ್ಯನಿಗೆ ನೀವು ಹೇಳೋದು ನಿಮ್ಮ ಸನ್ಯಾಸಿ ಜೀವನ ಪುಣ್ಯ ಅಂತ ನೀವು ನಮಗೆ ಹೇಳೋದು, ನಾವು ಹೇಳೋದು ನಿಮ್ಮ ಗೃಹಸ್ಥರ ಜೀವನ ಪುಣ್ಯ ಅಂತ ನಿಮಗೇನು. ನೋಡಿ, ಮನುಷ್ಯ ಬದುಕಿರೋದು ಈ ಜಗತ್ತಿನಲ್ಲಿ ತಲೆಯನ್ನು ಇನ್ನೊಬ್ಬರಿಗೆ ಮಾರಾಟ ಮಾಡಿಕೊಳ್ಬಾರ್ದು, ವಿಚಾರವನ್ನು ಕೊಟ್ಟಿದ್ದಾನೆ ಅನ್ನತಕ್ಕಂಥ ತಿಳ್ಕೊಳ್ಬೇಕು. ಬಹಳ ಜನರಿಗೆ ಏನಾಗ್ತದೆ, ಕರ್ಮವಾದದ ಮೇಲೆ ಬದುಕ್ತದೆ. ಈಗ ರಾಜೇಂದ್ರ ಅವರಿಗೆ ಕ್ಯಾನ್ಸರ್ ಬಂತು. ಹೇ ರಾಜೇಂದ್ರ ಅವರು ಯಾವುದೋ ಹಿಂದಿನ ಕಾಲದಲ್ಲಿ ಏನೋ ಮಾಡಿರ್ಬೇಕು. ಇಲ್ಲ, ಹಾಗಾದರೆ ರಾಮಕೃಷ್ಣ ಪರಮಹಂಸರಿಗೆ ಕಂಟ್ಲಲ್ಲಿ ಕ್ಯಾನ್ಸರ್ ಬಂತು. ಕಾರಣ ಏನು? ಉತ್ತರ ಕೊಡ್ಲಿಕ್ಕೆ ಸಾಧ್ಯನಾ? ಅಥವಾ ನಾನು ಮಾತನಾಡುವಂಥ ಸ್ವಾಮಿಗೆ ನಾಳೆ ನನಗೇನಾದರೂ ಒಂದು ರೋಗ ಬಂದು ನಾನು ಹೋಗ್ತೇನೆ, ಇಷ್ಟೆಲ್ಲ ದೇವರ ಆರಾಧನೆ ಮಾಡದೆ ಇವನು ಹೋದ ಅಂದ್ರೆ ಐ ಆಮ್ ನಾಟ್. ನಾವು ದೇವರ ಮಕ್ಕಳಲ್ಲ, ನಾವು ಈ ಜಗತ್ತಿನ ಸೃಷ್ಟಿಯ ಮಕ್ಕಳು. ದೇವರು ನಿರ್ಮಾಣ ಮಾಡಿರ್ತಕ್ಕಂಥ ಸೃಷ್ಟಿಯ ಮಕ್ಕಳು ನಾವು. ಐ ಆಮ್ ನಾಟ್ ಗಾಡ್ ಬೇಬಿ, ಐ ಆಮ್ ನೇಚರ್ ಬೇಬಿ. ನಮಗೆ ಈ ಪ್ರಕೃತಿ ಒಳಗಡೆ ನಾವು ಹುಟ್ಟಿದ್ದೇವೆ, ಪ್ರಕೃತಿಯಲ್ಲಿ ಬೆಳೆದಿದ್ದೇವೆ. ಪ್ರಕೃತಿ ಕೊಡುವಂಥ ಎಲ್ಲ ಶಿಕ್ಷೆಯನ್ನು ಅನುಭವಿಸಿ ಹೋಗಬೇಕು ಈ ಜಗತ್ತಿನಲ್ಲಿ ನಾವು. ಇದು ದೇವರು ಕೊಡುವ ಶಿಕ್ಷೆ ಅಲ್ಲ. ಇದು ಹಿಂದಿನ ಜನ್ಮದ ಕರ್ಮದ ಮೊತ್ತದ ಒತ್ತಡದ ದೈವವೂ ಅಲ್ಲ. ಎದ್ದೇಳಬೇಕಾಗ್ತದೆ ಮನುಷ್ಯ. ಬಹಳ ಜನ ಕುಸಿದು ಬಿದ್ದು ಬಿಡ್ತಾರೆ. ಏನಾದರೂ ಒಂದು ಮನೆ ಒಳಗಡೆ ಹೆಚ್ಚು ಕಡಿಮೆ ಆದರೆ ಓಹೋ ರೋಗ ಬಂತು ಎಲ್ಲ ಮನೆತನನೇ ಹೊರಟೋಗ್ತದ್ರಿ. ಅಲ್ಲಿ ಅವರಿಗೆ ಅವಕಾಶವನ್ನೇ ಕಲ್ಪಿಸೋದಿಲ್ಲ. ಕ್ಯಾರೆಕ್ಟರ್ ಇಸ್ ಲಾಸ್, ಎವ್ರಿಥಿಂಗ್ ಇಸ್ ಲಾಸ್ ಅಂತ ಬಿಡ್ತಾರೆ. ಕ್ಯಾರೆಕ್ಟರ್ ಹೋಯ್ತು ಅಂದ್ರೆ ಎಲ್ಲೋ ಹೋಗ್ತಾರೆ, ಆದರೆ ಬದುಕಲಿಕ್ಕೆ ಅವಕಾಶ ಕೊಡಬೇಕಲ್ಲ ಮನುಷ್ಯನಿಗೆ. ರೋಗ ಬಂದಿದೆ ಕೂಡಲೇ ಅಂತ ಹೇಳಿದ ಕೂಡಲೇ ನಿನ್ನ ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದೆ ಅಂತ ಹೇಳಿ ಇದಕ್ಕೆಲ್ಲ ನೀನು ಪೂಜೆ ಪುನಸ್ಕಾರ ಮಾಡಿದ್ರೆ ನಿನ್ನ ಕರ್ಮ ಹರಿತಿದೆ ಅನ್ನತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಒಂದು ಘಾಸಿತನದ ವ್ಯವಸ್ಥೆಯನ್ನು ತೆಗೆದುಕೊಂಡತಕ್ಕಂಥ ದಿನಮಾನ ಕಾಲದಲ್ಲಿ ಬದುಕುವಂಥ ಜೀವನದ ಕಲ್ಪನೆಯನ್ನು ಮನುಷ್ಯ ಕಟ್ಟಿಕೊಳ್ಳಬೇಕಾಗ್ತದೆ. ಜಗತ್ತಿನಲ್ಲಿ ಬಹಳ ಅತಿ ಅದ್ಭುತವಾಗಿ ಬದುಕಬೇಕು ನಾವೆಲ್ಲರೂ, ಬಹಳ ಚೆನ್ನಾಗಿ ಬದುಕಬೇಕು ನಾವೆಲ್ಲರೂ. ಲೇಸೆನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲದೆ ನಮ್ಮ ಕೂಡಲ ಸಂಗನ ಶರಣರಲ್ಲಿ. ಒಂದೇ ದಿನ ಬದುಕೋಣ ಈ ಜಗತ್ತಿನೊಳಗಡೆ, ಒಂದೇ ದಿನ ಸಾಕು. ಇವತ್ತು ರಾಜೇಂದ್ರ ಅವರು ರಾಜಕಾರಣಿ ಆಗೋದು ದೊಡ್ಡ ಮಾತಲ್ಲ, ಮಂಡಲ್ ಪಂಚಾಯತಿ ಇದ್ದು ದೊಡ್ಡ ಮಾತಲ್ಲ. ಅಣ್ಣನಿಗೆ ತಂದೆಯಾಗಿ ಬದುಕೋದು, ಸಮಾಜಕ್ಕೆ ತಾಯಿಯಾಗಿ ಬದುಕುವುದು, ಶಿಕ್ಷಕರಿಗೆ ಮಾರ್ಗದರ್ಶಕರಾಗಿ ಬದುಕುವುದು, ಮಕ್ಕಳಿಗೆಲ್ಲರಿಗೂ ನನ್ನಂತೆ ಮಕ್ಕಳಿಗೆ ಶಿಕ್ಷಣ ಸಿಗಬೇಕನ್ನತಕ್ಕಂಥ ಭಾವವನ್ನು ಇಟ್ಟುಕೊಂಡು ಬದುಕೋದು. ಅದರ ಜೊತೆಗೆ ಹೋಗುವಾಗ ಈ ಸಮಾಜದಲ್ಲಿ ಭ್ರಷ್ಟಾಚಾರ ಇಲ್ಲದೆ ಸ್ವಚ್ಛ ಕೈಯಿಂದ ಹೋಗ್ತಕ್ಕಂಥ ಬದುಕನ್ನು ಕಟ್ಟಿಕೊಳ್ಳುವುದು. ಭ್ರಷ್ಟಾಚಾರ ಇಲ್ಲದ ಭ್ರಷ್ಟತೆಯ ಕೈಗಳು ಬೇಕಾಗಿದೆ ಇವತ್ತು ನಮಗೆ ಅಲ್ವಾ? ನೋಡಿ, ನಂಜುಂಡಸ್ವಾಮಿಯವರಿದ್ದರು, ಅವರ ಜೊತೆಯಲ್ಲಿ ಒಡನಾಟ.
ಬಾಬಾಗೌಡ ಪಾಟೀಲ್ರಿದ್ದರು, ಅವರ ಜೊತೆಯಲ್ಲಿ ಒಡನಾಟ, ದಲಿತ ಸಂಘರ್ಷಣೆಯ ಒಡನಾಟದಲ್ಲಿದ್ದಂಥ ಕೃಷ್ಣಪ್ಪನವರ ಜೊತೆಯಲ್ಲಿ ಇದ್ದರು. ಈಗ ನನಗೆ ಸುಮಾರು 65 ವರ್ಷ. ನಾನು 80ರ ಚಳುವಳಿಯಲ್ಲಿ ಇದ್ದವನು. ಕೃಷ್ಣಪ್ಪರ ಜೊತೆಯಲ್ಲಿ ಇದ್ದರು. JH ಪಟೇಲ್ರವ್ರನ್ನ ನೋಡಿದ್ರು, ರಾಮಕೃಷ್ಣ ಹೆಗಡೆಯವರನ್ನ ನೋಡಿದ್ರು, ದೇವೇಗೌಡರನ್ನ ನೋಡಿದ್ರು, ಎಲ್ಲ ರಾಜಕಾರಣಿಗಳನ್ನು ನೋಡಿದ್ರು. ಆದರೆ ಅವರು ಹೇಗಿರಬೇಕು ಹಾಗೆ ಇತ್ತು ಅಲ್ವಾ? ಇದು ಸಾಧ್ಯನಾ ನಿಮಗೆ? ಅವ್ರಿಗೆ ಅವರಂತೆ ಹೊಗಳೋದು, ಇವ್ರಿಗೆ ಇವರಂತೆ ಹೊಗಳೋದು ಸಾಧ್ಯನಾ? ವ್ಯಕ್ತಿತ್ವ ಇದೆಯಲ್ರಿ, ಬಹಳ ಕಷ್ಟ ರೀ ಜಗತ್ತಿನಲ್ಲಿ ರೂಪಿಸಿಕೊಳ್ಳೋದು. ಬಹಳ ಜನ ನನ್ನನ್ನು ಪ್ರೀತಿ ಮಾಡೋದಿಲ್ರಿ, ನನ್ನನ್ನು ಕರೆಯೋದೇ ಇಲ್ಲ. ಅಪ್ಪಿತಪ್ಪಿ ಎದಕ್ಕೆ ಕರೆದಿದ್ರು ನನಗೂ ತಿಳಿಯೋದಿಲ್ಲ. ಯಾಕಂದರೆ ನಾವು ಸ್ವಾಮಿಗಳಾದವರು ಹೀಗೆಲ್ಲ ಮಾತನಾಡಬಾರ್ದ್ರಿ. ಸ್ವಾಮಿಗಳವರ ಆಶೀರ್ವಚನ ಹೇಗಿರ್ಬೇಕಂದ್ರೆ, ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಉಪದೇಶ ಮಾಡುವುದೇ ಆಶೀರ್ವಚನ. ಬಹಳ ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಉಪದೇಶ ಮಾಡುವುದೇ. ನೀ ಚೆನ್ನಾಗಿರ್ಬೇಕು ಅಷ್ಟೇ, ಅದು ಹೇಗಿರ್ಬೇಕು ಅಂತ ಹೇಳ್ರಿ. ಅದು ಬೇಕಲ್ಲ. ಈ ಜಗತ್ತಿನಲ್ಲಿ ಬುದ್ಧ ದೇವರು ಬಂದರು, ಅದಕ್ಕೆ ದ ರಾ ಬೇಂದ್ರೆಯವರು ಬರ್ತಾರೆ. ಮೀನು ದೇವರು ಬಂತು, ವರಹ ದೇವರು ಬಂತು, ಎಲ್ಲ ದೇವರು ಬಂತು, ಅನ್ನ ದೇವರು ಇನ್ನೂ ಬರಲಿಲ್ಲ. ಬರಬೇಕಲ್ಲ ಅನ್ನ ದೇವರು, ಅನ್ನ ಬರಬೇಕಲ್ಲ. ಕುವೆಂಪುರು ಹೇಳಿದ್ರು, ಉಳುವ ಯೋಗಿಯ ನೋಡಲಿ. ಎಲ್ಲರನ್ನ ಬಿಟ್ಟು ಉಳುವಂತಹ ಒಬ್ಬ ವ್ಯಕ್ತಿಯನ್ನು ಯೋಗಿ ಅಂತ ಯಾಕೆ ಹೇಳಿದ್ರು? ಕುವೆಂಪು ದೃಷ್ಟಿಯಲ್ಲಿ ಯಾಕೆ ನನ್ನನ್ನು ಯೋಗಿ ಅನ್ನಲಿಲ್ಲ? ಕುವೆಂಪು ದೃಷ್ಟಿಯಲ್ಲಿ ದೊಡ್ಡ ದೊಡ್ಡ ಜಗದ್ಗುರುಗಳನ್ನು ಯಾಕೆ ಯೋಗಿ ಅನ್ನಲಿಲ್ಲ? ಕುವೆಂಪು ಅವರ ದೃಷ್ಟಿಯಲ್ಲಿ ಯಾಕೆ ದೊಡ್ಡ ದೊಡ್ಡ ಮಠಾಧಿಪತಿಗಳನ್ನು ಯೋಗಿ ಅಂತ ಹೇಳಲಿಲ್ಲ? ಕುವೆಂಪು ದೃಷ್ಟಿಯಲ್ಲಿ ಕೇವಲ ಒಬ್ಬ ಉಳುವಂತಹ ಯೋಗಿಯನ್ನ, ಒಬ್ಬ ರೈತನನ್ನ ಯೋಗಿ ಅಂತ ಯಾಕೆ ಹೇಳಿದ್ರಂದ್ರೆ, ಆ ಯೋಗಿ ಅನ್ನತಕ್ಕಂಥ ರೈತ ಈ ಜಗತ್ತಿನಲ್ಲಿ ಉತ್ತಿ ಬೆತ್ತಿ ಬೆಳೆದು ಅವನ ಹತ್ರ ಕಾವಿ ಬಟ್ಟೆ ಇಲ್ಲ, ದಂಡ ಇಲ್ಲ, ರುದ್ರಾಕ್ಷಿ ಇಲ್ಲ, ಮಠ ಇಲ್ಲ, ಪೀಠ ಇಲ್ಲ, ಕುಳಿತಂತ ನಮ್ಮಂಥ ಸ್ವಾಮಿಗಳಿಗೆ ಅನ್ನ ಕೊಡುವಂಥ ಯೋಗಿ ನೀನು ರೈತ ಅನ್ನತಕ್ಕಂಥ ಮಾತು. ಬಹಳ ಜನರಿಗೆ ಗೊತ್ತಾಗೋದಿಲ್ಲ ಕುವೆಂಪು ಯಾರು ಅಂತ ಗೊತ್ತಾಗೋದಿಲ್ಲ. ಕುವೆಂಪು ಅಂದರೆ ಬಹಳ ಜನರಿಗೆ ಅಲರ್ಜಿ ಆಗ್ತದೆ. ಹೇ ಈಗ ನಾನೊಂದು ಹಾಡು ಹಾಡಿದೆ, JS ರುದ್ರಪ್ಪನವರು. ಗುಡಿಗೂ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿ ಒಳಗಡೆ ಅಂತ. ಅವ್ರು ಹೇಳಿದೇನು, ಮ್ಯಾನ್ ಮೇಡ್ ಗಾಡ್ಸ್ ಕಡೆ ಹೋಗಬೇಡ್ರಿ, ನಿಮ್ಮನ್ನು ಸೃಷ್ಟಿ ಮಾಡಿರುವ ದೇವರ ಕಡೆಗೆ ಹೋಗ್ರಿ ಅಂತ ಹೇಳಿದ್ರು. ಮನುಷ್ಯರು ನಿರ್ಮಾಣ ಮಾಡಿರುವ ದೇವರ ಕಡೆಗೆ ಹೋಗಬೇಡ್ರಿ, ನಮ್ಮನ್ನೆಲ್ಲರನ್ನ ನಿರ್ಮಾಣ ಮಾಡಿರುವ ದೇವರ ಕಡೆಗೆ ಹೋಗ್ರಿ ಅಂತ ಹೇಳಿದ್ರು. ಅದನ್ನು ಯಾರು ನೋಡ್ತೀವಿ ನಾವು? ಮನುಷ್ಯನಿಗೆ ವಿಚಾರ ಕ್ರಾಂತಿ ಬೇಕಾಗಿದೆ. ನನಗೊಂದು ಸಂತೋಷ ಏನು ಅಂತಂದರೆ, ಉತ್ತರ ಕರ್ನಾಟಕದ ಒಳಗಡೆ ಬಸವಣ್ಣನವರು ಹುಟ್ಟಿದ್ರು, ಕೇರಳದಲ್ಲಿ ನಾರಾಯಣ ಗುರುವರು ಹುಟ್ಟಿದ್ರು, ತಮಿಳುನಾಡಿನಲ್ಲಿ ತಿರುವಳ್ಳೂರು ಹುಟ್ಟಿದ್ರು, ಮಹಾರಾಷ್ಟ್ರದಲ್ಲಿ ಜ್ಞಾನೇಶ್ವರ ತುಕಾರಾಮ ಹುಟ್ಟಿದ್ರು. ಆದರೆ ಈ ಮಲೆನಾಡಿನ ಒಳಗಡೆ ಹುಟ್ಟಿರ್ತಕ್ಕಂಥ ಜೀವಗಳಿದೆಯಲ್ಲ, ಬಹಳ ಅತಿ ಅದ್ಭುತವಾದ ಜೀವಗಳು ಹುಟ್ಟಿದ್ರು. ಎಂತಹ ಜೀವಗಳು ಹುಟ್ಟಿದ್ರು ಅಂತಂದರೆ, ಕುವೆಂಪು ಅಂತವರು, ಲೋಹ್ಯ ಅವರ ತತ್ವವನ್ನು ಇಟ್ಕೊಂಡು ಬಂದಿರತಕ್ಕಂಥ ಗೋಪಾಲಗೌಡ ಶಾಂತಿವೇರಿ ಅಂತವರು, ಕಡದಾಳ ಮಂಜಪ್ಪನವರು, ಕೊಣಂದೂರು ಲಿಂಗಪ್ಪನಂತವರು. ನೀವೆಲ್ಲರೂ ಸಹ ವಿಚಾರದ ಕಡೆಗೆ ಬರಬೇಕು. ಕ್ಷಣಿಕದ ಸುಖದ ಕಡೆಗೆ, ಈ ಬದುಕಿನ ಬಣ್ಣದ ರಾಜಕೀಯ ಮಾತುಗಳಿಂದ ದೇಶವನ್ನು ಕಟ್ಟುತ್ತೇವೆ ಅನ್ನತಕ್ಕಂಥ ಮಾತಿನ ಮರ್ಮದಿಂದ ಹೊರಗೆ ಬಂದು ಈ ದೇಶದಲ್ಲಿ ಹೇಳಿರ್ತಕ್ಕಂಥ ಬುದ್ಧ, ಬಸವ, ಅಂಬೇಡ್ಕರ್ ವಿಚಾರಧಾರೆ ಒಳಗಡೆ ನಾವು ಇವತ್ತು ನಿಂತುಕೊಂಡು ಬದುಕಬೇಕಾಗಿದೆ. ಬಹಳ ಅಪರೂಪವಾದ ಚಿಂತನೆಗಳಾಗಬೇಕ್ರಿ. ರಾಜೇಂದ್ರ ಅಂತ ಹೇಳಿದ್ರೆ ಅದೊಂದು ಅಳುವಲ್ಲ. ರಾಜೇಂದ್ರ ಅಂತ ಹೇಳಿದ್ರೆ ಅದೊಂದು ಕೇವಲ ಒಂದು ವ್ಯಕ್ತಿ ಅಲ್ಲ. ಎದಕ್ಕಾಗಿ ತುಡಿತಾ ಇದ್ರು ಅವರು? ಯಾಕೆ ಕೃಷಿಯ ಕಡೆಗೆ ಗಮನ ಕೊಟ್ಟರು? ಯಾಕೆ ಹೋರಾಟಗಳ ಕಡೆ ಹೋದರು? ಯಾಕೆ ದಲಿತರನ್ನು ತೆಗೆದುಕೊಂಡು ಬಂದರು? ಯಾಕೆ ಅವರಿಗೆ ಭೂಮಿಯನ್ನು ಕೊಡಬೇಕು ಅಂತ ಹೋದರು? ಯಾಕೆ ಇಲ್ಲಿ ಉಳುವವನೇ ಭೂಮಿ ಅನ್ನತಕ್ಕಂಥ ಸಿದ್ಧಾಂತದ ಕಡೆಗೆ ಪ್ರತಿಪಾದನೆಯನ್ನು ಮಾಡಿದರು? ಬಹಳ ದೊಡ್ಡ ಸಂಕೀರ್ಣದ ಚಿಂತನೆಗಳಾಗಬೇಕ್ರಿ ಅವರ ಬಗ್ಗೆ. ಬಹಳ ದೊಡ್ಡ ಸಂಕೀರ್ಣದ ಚಿಂತನೆಗಳಾಗಬೇಕು. ಯಾಕೆಂತಂದ್ರೆ ಇಂಥ ವಿಚಾರಧಾರ ಏನು ಮಾಡಿಬಿಡ್ತೇವೆ, ಈಗ ನನ್ನಂಥ ಸ್ವಾಮೀಜಿ ಈಗ ಮಾತನಾಡ್ತಿದ್ದೀನಲ್ಲ, ನನ್ನನ್ನು ಧರ್ಮದ್ರೋಹಿಯ ಪಟ್ಟದಲ್ಲಿ ನಿಲ್ಲಿಸ್ಬಿಡ್ತಾರೆ. ಯಾಕೆಂತ ಹೇಳಿದ್ರೆ, ಧರ್ಮ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದ ಕೂಡಲೇ ಪ್ರಶ್ನೆಯನ್ನು ಕೇಳದಿರುವುದೇ ಧರ್ಮ ಅಂತ ತಿಳ್ಕೊಂಡ್ಬಿಡ್ತೀವಿ. ಪ್ರಶ್ನೆ ಕೇಳದಿರುವುದು ಧರ್ಮ ಅಲ್ಲ, ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ಪಡೆದು ಹೇಗೆ ಬದುಕಬೇಕು ಅನ್ನೋದು ಧರ್ಮ ಅನ್ನತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಬೇಕು. ಅದಲ್ಲ, ಎಲ್ಲ ವಿಚಾರಧಾರೆಗಳನ್ನು ಹೀಗೆ ಹೆಣದಿಟ್ಟು ಹೋಗಿದ್ದಾರೆ ಈ ಜಗತ್ತಿನಲ್ಲಿ. ಬಹಳ ಚೆನ್ನಾಗಿದೆ ಈ ಭಾರತ ಅನ್ನತಕ್ಕಂಥದ್ದು.
ಈ ಭಾರತ ಅನ್ನತಕ್ಕಂಥ ಭಾಗ್ಯವಿಧಾತವನ್ನು ನಾವು ಬಹಳ ಚೆನ್ನಾಗಿ ಗಮನದಲ್ಲಿ ಇಟ್ಟುಕೊಳ್ಬೇಕು. ಎಲ್ಲೋ ಒಬ್ಬ ಸಾಕ್ರೆಟಿಸ್ ಇರ್ಬೋದು, ಎಲ್ಲೋ ಒಬ್ಬ ನ್ಯೂಟನ್ ಬಂದಿರಬಹುದು, ಎಲ್ಲೋ ಒಬ್ಬ ಅರಿಸ್ಟಾಟಲ್ ಬಂದಿರಬಹುದು ವಿದೇಶದಲ್ಲಿ, ಎಲ್ಲೋ ಒಂದು ಕಡೆ ಅಲೆಕ್ಸಾಂಡರ್ ಬಂದು ಕೊನೆಗೆ ಹೋಗುವಾಗ 2 ಕೈಗಳನ್ನು ಇಟ್ಟು ತನ್ನ ಸಂದೇಶವನ್ನು ಇಟ್ಟು ಹೋಗಿದಿರಬಹುದು. ಅಥವಾ ಎಲ್ಲೋ ಒಂದು ಕಡೆ ಪ್ರವಾದಿ ಮಹಮ್ಮದ್ ಪೈಗಂಬರ್ ಬಂದಿರಬಹುದು ಒಂದು ವಿದೇಶದಲ್ಲಿ, ಎಲ್ಲೋ ಒಂದು ಕಡೆ ಜೀಸಸ್ ಹೋಗಿರ್ಬೋದು. ಆದರೆ ಭಾರತ ಹಾಗಲ್ಲ. ಭಾರತ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಇಡೀ ಅಖಂಡ ಭಾರತದೊಳಗಡೆ ಭಾರತದ ದ್ರಾವಿಡ ನಾಗರಿಕತೆಯ ಸಂಸ್ಕೃತಿ ಇದೆಯಲ್ಲ, ಈ ಸಂಸ್ಕೃತಿ ಇಡೀ ಜಗತ್ತಿನಲ್ಲಿ ಮಣ್ಣಿನ ಕಣಕಣದಲ್ಲೂ ಆಧ್ಯಾತ್ಮ ಇದೆ ಅನ್ನತಕ್ಕಂತಹ ಅರವಿಂದರ ಮಾತಿನ ಕಡೆಗೆ ಹೋಗಿ ನಿಂತುಕೊಂಡು ನೋಡಬೇಕಾಗ್ತದೆ. ಭಾರತ ಅಂದರೆ ಏನು? ಎಲ್ಲೋ ಸ್ವಲ್ಪ ಜನರ ಆ ಕಡೆ ಈ ಕಡೆ ಮಾತುಗಳನ್ನು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತನಾಡೋದೇ ಭಾಳ ಕಷ್ಟ ರೀ. ನಾನು ಯಾಕೆ ರೆಕಾರ್ಡ್ ಮಾಡ್ಕೋಬೇಡ್ರಿ ಅಂತೀನಿ ಅಂದರೆ ನನ್ನ ಪೂರ್ತಿ ಭಾಷಣ ಹಾಕೋದಿಲ್ಲ, ನಾನು ಬೈದಿರೋದನ್ನಷ್ಟೇ ಆಗ್ತದೆ. ಭಾಳ ಡೇಂಜರ್ ರೀ. ಎಷ್ಟು ಸೋಷಿಯಲ್ ಮೀಡಿಯಾ ಅಂದ್ರೆ ನಮಗೆ ಭಯ ಆಗಿದೆ. ದೇವ್ರನ್ನ ಕಂಡುಹಿಡಿಯಬಹುದು ರೀ ಸೋಷಿಯಲ್ ಮೀಡಿಯಾದವ್ರನ್ನ. ಏನು ಮಾಡೋದು? ಯಾಕೆ ಬದುಕೋದು? ಧರ್ಮ ಅಂತ ಹೇಳಿದ್ರೆ ಏನು ಅಂತ ತಿಳಿತಾರೆ ಅಂದ್ರೆ, ಧರ್ಮ ಅಂದರೆ ನಾಮ, ಧರ್ಮ ಅಂದರೆ ವಿಭೂತಿ, ಧರ್ಮ ಅಂದರೆ ನಮಾಜು, ಧರ್ಮ ಅಂದರೆ ಕ್ರಾಸು, ಧರ್ಮ ಅಂದರೆ ಗುಡಿ ಅಲ್ವಾ? ಹಾಗಾದ್ರೆ ಬಸವಣ್ಣನವರು ಧರ್ಮ ಅಂದರೆ ಯಾವುದು ಅಂತ ಕೇಳಿದ್ರೆ ಬಸವಣ್ಣರು ಹೇಳ್ಬೇಕಾಗಿತ್ತು, ಧರ್ಮ ಅಂದರೆ ಲಿಂಗ, ಧರ್ಮ ಅಂದರೆ ವಿಭೂತಿ. ಇದು ವರ್ಷಿಪ್ ರಿಲಿಜಿಯಸ್ ಆಗ್ತದಾ? ವರ್ಷಿಪ್ಗಳೆಲ್ಲವೂ ರಿಲಿಜಿಯಸ್ ಆಗ್ತದ? ಉಪಾಸನ ವಿಧಾನಗಳೆಲ್ಲವೂ ರಿಲಿಜಿಯಸ್ ಆಗ್ತದ? ಉಪಾಸನ ವಿಧಾನಗಳನ್ನು ಮೀರಿ ಧರ್ಮ ಯಾವುದು ಅಂತ ಬಸವಣ್ಣವ್ರ ಹತ್ರ ಕೇಳಿದ್ರೆ ಬಸವಣ್ಣವ್ರು ಹೇಳ್ತಾರೆ, ದಯವಿಲ್ಲದ ಧರ್ಮದ ಆಗುವುದು. ಎಂಥದ್ರಿ ಮಾತು? ಜ್ಞಾನೇಶ್ವರರ ಹತ್ರ ಬಂದು ನಿಂತು ಕೇಳಿದ್ರೆ ದಯಾ ಧರ್ಮಕ್ಕೆ ಮೂಲ ಹೈ ಅಂತಾರೆ. ಬುದ್ಧನ ಹತ್ರ ಬಂದು ಕೇಳ್ತಾರೆ ಜೀವನ ಅಂದ್ರೆ ಏನು ಅಂತ ಕೇಳಿದ್ರೆ ಬುದ್ಧ ಹೇಳ್ತಾರೆ, ಬಹಳ ಬಿಗೆ ಬೇಡ, ಹರಿದು ಓದಿತ್ತು, ಸಡಿಲ ಬೇಡ, ನಾದ ಉಂಟಾಗ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ಮಜಾ ನೋಡ್ರಿ ಭಾರತ ಆಗಿದೆ ಅಂತ. ಅಥವಾ ಮಹಾವೀರನ ಹತ್ರ ಬಂದು ನಿಂತು ಕೂತ್ರೆ ಮಹಾವೀರರು ಹೇಳ್ತಾರೆ ಅಹಿಂಸೋ ಪರಮೋ ಧರ್ಮ ಅಂತ ಹೇಳ್ತಾರೆ ಅಲ್ವಾ? ಶಂಕರಾಚಾರ್ಯರ ಹತ್ರ ಬಂದು ನಿಂತ್ಕೊಂಡ್ರೆ ಶಂಕರಾಚಾರ್ಯರು ಹೇಳ್ತಾರೆ ಎಲ್ಲ ಶಾಸ್ತ್ರಕ್ಕಿಂತ ಬಹಳ ದೊಡ್ಡ ಶಾಸ್ತ್ರ ಹೇಳಿದ್ರೆ ತಾಯಿಯೇ ಧರ್ಮ ಅಂತಾರೆ. ಅವರು ಕೇಳಿದ್ರೇನು? ಅವರಿಗೆ ತಾಯಿಯೇ ಧರ್ಮವಾಗಿ ನಿಲ್ತಾರೆ. ಶಂಕರಾಚಾರ್ಯರಿಗೆ ಬೇಕಾದಷ್ಟು ವೇದಗಳನ್ನು ಭಾಷ್ಯಗಳನ್ನು ಬರೆದಿರ್ಬೋದು, ಲಲಿತ ಸಹಸ್ರನಾಮವನ್ನು ಬರೆದಿರ್ಬೋದು ಶಂಕರಾಚಾರ್ಯರು. ಆದರೆ ಮನೆ ಬಿಟ್ಟು ಬರುವಾಗ ತನ್ನ ತಾಯಿ ಹೇಳ್ತಾರಲ್ಲ ಆರಂಭ, ನೀನು ಒಬ್ಬನೇ ಇದೆಯ ಮಗ, ನೀನು ಹೋದ ನಂತರ ನನ್ನ ಚಿತೆಗೆ ಬೆಂಕಿ ಇಡುವವರು ಯಾರು? ನೀನು ಎಲ್ಲಾದರೂ ಹೋಗು, ಆದರೆ ನನ್ನ ಸತ್ತಾಗ ನೀನು ಬಾ ಅಂತ ಹೇಳಿರ್ತಾರಲ್ಲ, ಆ ಮಾತು ಅವರಿಗೆ ಧರ್ಮವಾಗ್ತದಲ್ಲ? ಆ ಮಾತು ಅವರಿಗೆ ಧರ್ಮವಾಗ್ತದಲ್ಲ ಶಂಕರಾಚಾರ್ಯರಿಗೆ? ಹೋಗ್ತಾರೆ, ಇಡೀ ಜಗತ್ತನ್ನ ಕಟ್ತಾರೆ, 4 ಪೀಠಗಳನ್ನ ಕಟ್ತಾರೆ. ದೇವರೊಂದೇ ಜಗತ್ತಿಗೆ ಸಾಧ್ಯ ಅನ್ನತಕ್ಕಂಥ ಮಾತಾಡಿ ಹಂ ಬ್ರಹ್ಮಸ್ಮಿ ತತ್ವಮಸಿ ಜೀವೋಹೋ ಪ್ರಬರ್ಮ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಂತಹ ಶಂಕರಾಚಾರ್ಯರು ಎಲ್ಲ ಕಡೆಯಲ್ಲಿ ಕೇಳಿ ಬಂದ ನಂತರ ತಾಯಿ ಏನು ತಿರ್ಕೊಳ್ತಾರೆ ಅನ್ನತಕ್ಕಂಥ ಸುದ್ದಿ ಕೇಳಿದ ಎದೆ ಜಲ್ ಅಂತ ಬಿಡ್ತದೆ ಅವರಿಗೆ. ಸಣ್ಣ ವಯಸ್ಸಿನಲ್ಲಿ ಮನೆ ಬಿಟ್ಟಂಥವ್ರು ಪ್ರಮಾಣ ಮಾಡಿ ಹೋಗಿರ್ತಾರೆ, ನಾನು ಬರ್ತೇನೆ ನಿನ್ನ ಸತ್ತಾಗ ಅಂತ. ದೊಡ್ಡವರಾದ ಮೇಲೆ ಅವರಿಗೆ ಜ್ಞಾನ ಗೊತ್ತಾಗ್ತದೆ, ತಾಯಿ ನೀನು ತೀರಿಕೊಡ್ತಾರೆ ಅನ್ನತಕ್ಕಂಥ ಸುದ್ದಿ ಗೊತ್ತಾಗ ಶಂಕರಾಚಾರ್ಯರು ನಾನು ಎಲ್ಲ ಬರೆದಿರ್ತಕ್ಕಂಥ ಜ್ಞಾನ ಎಲ್ಲದಕ್ಕಿಂತ ಹೆಚ್ಚು ನನ್ನ ತಾಯಿಗೆ ಕೊಟ್ಟ ಮಾತು ನಾನು ನಡೆಸಲಿಲ್ಲ ಅಂದರೆ ನನ್ನ ಜ್ಞಾನ ಯಾವುದು? ಹಾಗಾದರೆ ಯಾವುದು ಧರ್ಮ? ನುಡಿದಂತೆ ನಡೆ, ಇದೇ ಜನ್ಮ ಕಡೆ. ನುಡಿದಂತೆ ನಡಿಬೇಕಲ್ಲ, ಇದೇ ಜನ್ಮ ಕಡೆ ಆಗ್ತದಲ್ಲ. ಯಾವಾಗ ಶಂಕರಾಚಾರ್ಯರು ಬರ್ತಾರೆ, ಬಂದು ನಿಂತು ನೀನು ತಾಯಿಯ ಶವ ಸಂಸ್ಕಾರಕ್ಕೆ ಹೋಗಬೇಕು, ಅಲ್ಲಿರ್ತಕ್ಕಂಥ ನಂಬೋದಿಯರಸು, ಅಲ್ಲಿರ್ತಕ್ಕಂಥ ಅನಾಯರಸುಗಳು, ಅಲ್ಲಿರ್ತಕ್ಕಂಥ ಸಂಪ್ರದಾಯವಾದಿಗಳು, ಅಲ್ಲಿರ್ತಕ್ಕಂಥ ಕಟ್ಟ ಮತೀಯವಾದಿಗಳೆಲ್ಲರೂ ಹೇಳ್ತಾರೆ ನೀನು ಜುಟ್ಟು ಜನಿವಾರವನ್ನು ಬಿಟ್ಟು ಹೋದ ಮೇಲೆ ಪುನಃ ಸಂಸಾರದ ಕಡೆಗೆ ಬರಬಾರ್ದು ಅಂತ ಹೇಳ್ತಾರೆ. ಶಂಕರಾಚಾರ್ಯರು ಹೇಳ್ತಾರೆ ನೀವೆಲ್ಲ ಬರಬಾರ್ದು ಅಂತ ಹೇಳ್ತಾ ಇದ್ದೀರಪ್ಪ, ನನ್ನ ಆತ್ಮ ಹೇಳ್ತಾ ಇದೆ, ನನ್ನ ತಾಯಿಗೆ ಕೊಟ್ಟಂತ ಮಾತನ್ನೇ ನಡೆಸಲಿಲ್ಲ ಅಂದ್ರೆ ನಾನು ಬರೆದಿರೋದು ನೀವು ಯಾರು ನಂಬುತ್ತಾರೆ ಅನ್ನತಕ್ಕಂಥ ಮಾತನ್ನು ಪ್ರಶ್ನೆ ಹಾಕಿಕೊಡ್ತಾರೆ. ಇಂತಹ ವಿಚಾರದ ಧರ್ಮ ಇದೆ, ನಾವು ಇದನ್ನು ಗಮನಿಸೋದೇ ಇಲ್ರಿ. ನಾವು ಇದನ್ನು ಯಾರು ಗಮನಿಸೋದೇ ಇಲ್ಲ, ನಾವು ಇದನ್ನು ಯಾರು ಗಮನಿಸೋದಿಲ್ಲ. ಓಡಿ ಬಂದು ನಿಂತ್ಕೊಳ್ತಾರೆ ತಾಯಿಯ ಮುಂದೆ, ನಿಂತ್ಕೊಂಡು ಶರೀರದ ಮುಂದೆ ನಿಂತ್ಕೊಂಡ್ರೆ ನೀವು ಇವತ್ತೇ ಹೋಗಿ ಸಂಸ್ಕೃತದ ಜಿ.ವಿ. ಅಯ್ಯರ್ ತೆಗೆದಿರ್ತಕ್ಕಂಥ ಶಂಕರಾಚಾರ್ಯರ ಪಿಕ್ಚರ್ ತೆಗೆದು ನೋಡ್ರಿ, ಯೂಟ್ಯೂಬ್ನೊಳಗೆ ಇವತ್ತೇ ತೆಗೆದು ನೋಡಿ. ಎಂಥವರು ಶಂಕರಾಚಾರ್ಯರು, ಎಷ್ಟು ದೊಡ್ಡವರಾಗಿದ್ದರು ಅನ್ನತಕ್ಕಂಥದ್ದನ್ನು ಗಮನ ಇಟ್ಟು ನೋಡಿ. ಓದ ಕೂಡಲೇ ನೋಡಲಿ ನಿಮಗೆ ಗೊತ್ತಾಗ್ತದೆ. ತಾಯಿಯ ಮುಂದೆ ಬಂದು ನಿಲ್ತಾರೆ, ತಾಯಿಯ ಮುಂದೆ ಬಂದು ನಿಂತಾಗ ಅಲ್ಲಿರ್ತಕ್ಕಂಥ ಎಲ್ಲ ಸಂಪ್ರದಾಯವಾದಿಗಳು ಎದ್ದೋಗ್ಬಿಡ್ತಾರೆ, ನೀನು ಧರ್ಮ ವಿರೋಧವಾದ ಕೆಲಸ ಮಾಡಿದೆ ಅಂತ ಹೇಳ್ತಾರೆ. ಆದರೆ ಶಂಕರಾಚಾರ್ಯರು ತನ್ನ ತಾಯಿಯ ಶವವನ್ನು ತಾವೇ ಹೊತ್ಕೊಳ್ತಾರೆ. ನೋಡಿ ಜಗತ್ತಿನಲ್ಲಿ ಹೇಗಿದೆ ಅಂದ್ರೆ ಏನು ಅನ್ನತಕ್ಕಂಥದನ್ನ ಹತ್ತಿರದಲ್ಲಿ ಹೋಗಿ ನಿಂತು ನೋಡಬೇಕಾಗ್ತದೆ.
ಮಾನವೀಯ ಮೌಲ್ಯ ಅನ್ನತಕ್ಕಂಥದ್ದನ್ನು ನೋಡಬೇಕಾಗ್ತದೆ. ಮಾನವೀಯ ಮೌಲ್ಯದ ಮೇರು ಅಸ್ತಿತ್ವವನ್ನು ನಾವು ಅದರ ಗಮನದ ಕಡೆಗೆ ಹೋದಾಗ ಗೊತ್ತಾಗ್ತದೆ ನಮಗೆ. ಹೀಗೆ ತೆಗೆದುಕೊಳ್ತಾರೆ, ತನ್ನ ತಾಯಿಯ ಶವನ ತೆಗೆದುಕೊಂಡು ತಾವೇ ಹೋಗ್ತಾರೆ. ಇವತ್ತು ಅವ್ರು ಅಳುವಾಗ ನನಗೆ ನೆನಪಾಯಿತು, ನಮ್ಮ ನ್ಯಾಯಾಧೀಶರು ಅಳುವಾಗ ನೆನಪಾಯಿತು, ತನ್ನ ಅಣ್ಣನನ್ನ ತಂದೆಯಾಗಿ ಕಾಣುವಂಥ ಸ್ವರೂಪ ಕಂಡಾಗ ಶಂಕರಾಚಾರ್ಯ ನನ್ನ ತಾಯಿ ಅನ್ನತಕ್ಕಂತಹ ಒಂದು ಸ್ವರೂಪದೊಳಗಡೆ ಎಂಥವರಿಗೂ ಬಿಡುವುದಿಲ್ಲ ಅನ್ನೋದಕ್ಕೆ ನ್ಯಾಯಾಧೀಶರಾಗಿರ್ಬೋದು, ದೊಡ್ಡ ಸ್ಥಾನದಲ್ಲಿ ಕುಳಿತಿರ್ಬೋದು, ಆದರೆ ಹೃದಯ ಮಿಡಿತ ಇದೆಯಲ್ಲ, ಹೃದಯದ ಮಾತುಗಳಿದೆಯಲ್ಲ, ಹೃದಯದ ಅಸ್ತಿತ್ವ ಇದೆಯಲ್ಲ, ಆ ಬಂಧುತ್ವ ಇದೆಯಲ್ಲ, ಆ ಬಾಂಧವ್ಯ ಇದೆಯಲ್ಲ, ಆ ಮಾನವೀಯ ಮೌಲ್ಯತೆ ಇದೆಯಲ್ಲ, ಆ ಅನುಕಂಪ ಇದೆಯಲ್ಲ, ಆ ಅನುಕರಣೆ ಇದೆಯಲ್ಲ, ಅದೆಲ್ಲವೂ ಒಂದು ಕಡೆ ಸಾವಿನ ಸಮೀಪ ಬಂದು ನಿಲ್ತದಂತೆ. ಶಂಕರಾಚಾರ್ಯರು ಹೀಗೆ ಬಂದು ನಿಂತಾಗ ಎಲ್ಲರೂ ಹೋಗಿಬಿಡ್ತಾರೆ. ತಾಯಿಯನ್ನು ಹೀಗೆ ಎತ್ಕೊಳ್ತಾರೆ. ಬಹಳ ಸುಂದರವಾದಂಥ ಕನ್ನಡದಲ್ಲಿಯೂ ಸಹ ಪಿಕ್ಚರ್ ಬಂದಿದೆ. ಇವತ್ತಿನ ಈ ಸಂದರ್ಭದಲ್ಲಿ ಅವರಿಗೆ ಸಲ್ಲಿಸುವಂಥ ಮಾತಿದು. ನಾನು ಆ ಶವವನ್ನು ಎತ್ತುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಘಂಟಸಾಲ ಬಹಳ ಚೆನ್ನಾಗಿ ಹಾಡಿದ್ದಾರೆ. ಪೂಜೆಗೆಂದು ಕಾದವು ಕಸವ ಸೇರಿದೆ, ಬಾಳಿನ ಸಿಗುರಿನಲ್ಲೇ ಬಾಡಿ ಹೋಗಿದೆ, ಏನು ತಪ್ಪಿದೆ ಹೇಳಬಾರದೆ, ಸರಿ ಏನೋ ಮೌನ ವೇದಕ್ಕೆ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಸ್ವಲ್ಪ ಈಗ ಹೋಗಬೇಕು, ಈಗ ಹೋಗಿ ನಿಲ್ಲಬೇಕು ನಾವಲ್ಲಿ. ತನ್ನ ತಾಯಿಯ ಸಾವನ್ನು ತೆಗೆದುಕೊಂಡು ಹೋಗುವಂಥ ಶಂಕರಾಚಾರ್ಯರ ಕೈಗೆ ಹೇಗಿರ್ಬೋದು, ಮನಸ್ಸು ಹೇಗಿರ್ಬೋದು. ಸ್ವಾಮಿ, ಅಂತಹ ಜ್ಞಾನಿಯಾದಂತಹ ಶಂಕರಾಚಾರ್ಯರಿಗೆ ತಾಯಿಯನ್ನು ಬಿಡ್ಲಿಕ್ಕಾಗಲಿಲ್ಲ. ಇನ್ನು ನ್ಯಾಯಾಧೀಶರಾಗಿ ನಿಂತಹ ಒಬ್ಬ ಪ್ರಾಮಾಣಿಕ ಮನುಷ್ಯನಿಗೆ ತನ್ನ ಅಣ್ಣನ ಹೃದಯದ ಮಾತುಗಳನ್ನು ಹೇಗೆ ಬಿಡ್ಲಿಕ್ಕೆ ಸಾಧ್ಯ ಇರ್ತದೆ ಸ್ವಾಮಿ? ಆ ಮಗನಿಗೆ ತಂದೆಯೇ ಹೇಗೆ ಬಿಡ್ಲಿಕ್ಕೆ ಸಾಧ್ಯತೆ ಇರ್ತದೆ ಸ್ವಾಮಿ? ಸ್ನೇಹಿತರಿಗೆ ಹೇಗೆ ಅವ್ರನ್ನ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯತೆ ಇರ್ತದೆ ಸ್ವಾಮಿ? ರಾಜಕಾರಣಿ ಆಗಿದ್ರೆ ಬಿಟ್ಟು ಕೊಟ್ಬಿಡ್ತಿದ್ರಿ, ಬಿಡೋ ಬೇಕಾದಷ್ಟು 10% ತಗೊಂಡ ನಾವು ಏನು ಹೋಗೋದು ನಮ್ಮ ಕೊಡ್ತಾರೆ. ಈಗ ಎಷ್ಟೊತ್ತು ನೀವೆಲ್ಲ ಕೂತವ್ರು ಅವ್ರ ಬಗ್ಗೆ ನೆಗೆಟಿವ್ ಥಿಂಕಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಭ್ರಷ್ಟತೆಯ ಕೈಯಲ್ಲ ಅದು, ಭ್ರಷ್ಟತೆಯ ಕೈಯಲ್ಲ. ನೆಗೆಟಿವ್ ಥಿಂಕಿಂಗ್ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ, ಕೂರಿಸ್ತದೆ. ಯಾಕೆ? ಅದು ಪ್ರಾಮಾಣಿಕತೆ. ಇಲ್ಲಿ ಕೂರಿಸ್ತದೆ. ಅದು ನಿರ್ಗುಣಾನಂದ ಸ್ವಾಮೀಜಿ ಬಂದಿದ್ದಾರೆ ಅಂತ ಕೂರಿಸೋದಿಲ್ಲ, ರಾಜೇಂದ್ರನ ಮನಸ್ಸು ಕೂರಿಸ್ತದೆ. ಅದು ರಾಜೇಂದ್ರ ಅವರ ನಡೆ ಕೂರಿಸ್ತದೆ, ಅದು ನುಡಿ ಕೂರಿಸ್ತದೆ. ಅದು ಇದು ಮನುಷ್ಯನ ಬದುಕು, ಇದು ಬುದ್ಧ ನೋಡಿದಂಥ ಬದುಕು, ಇದು ಬಸವಣ್ಣ ನೋಡಿರತಕ್ಕಂಥ ಬದುಕು, ಇದು ಗಾಂಧೀಜಿ ನೋಡಿದಂಥ ಬದುಕು, ಇದು ವಿನೋಬಾಜಿಯವರು ನೋಡಿಕೊಂಡಿರ್ತಕ್ಕಂಥ ಬದುಕು, ಇದು ತಿರುವಳ್ಳರು ನೋಡಿರ್ತಕ್ಕಂಥ ಬದುಕು, ಇದು ಅರವಿಂದರು ನೋಡಿರ್ತಕ್ಕಂಥ ಬದುಕು, ಇದು ರಮಣ ಶ್ರೀಗಳು ನೋಡಿರ್ತಕ್ಕಂಥ ಬದುಕು. ಮನುಷ್ಯ ಗೃಹಸ್ಥನಾಗಿರ್ಬೋದು, ಸನ್ಯಾಸಿಯ ಬದುಕು. ಮನುಷ್ಯ ಜೀವನದಲ್ಲಿ ಎಲ್ಲವನ್ನ ಗಳಿಸಬಹುದಿತ್ತು, ಆದರೆ ಎಲ್ಲವೂ ಬೇಡ ಅಂತೇಳಿ ನಿಲ್ಲತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ದೊಡ್ಡ. ನಾನು ಹೆಚ್ಚು ಮಾತನಾಡೋದಿಲ್ಲ. ನಿಮ್ಮೆಲ್ಲರಲ್ಲಿ ಒಂದೇ ಒಂದು ವಿನಂತಿ ಏನು ಅಂತಂದರೆ, ಈ ಎಡಪರವಾದಿಗಳು ಅಂತಂದರೆ ದೇವರು ಧರ್ಮದ ವಿಚಾರವಾದ ವಿರೋಧವಾದಿಗಳು ಅನ್ನತಕ್ಕಂಥದ್ದು ಮೊದಲು ತಲೆಯೊಳಗಿಂದ ತೆಗಿಬೇಕು ನೀವೆಲ್ಲರೂ. ಎಡಪರವಾದಿಗಳು ಅಂತಂದರೆ ಈ ಸಮಾಜದ ಅನ್ನ, ಅರಿವು, ಆಶ್ರಯ ಮತ್ತು ನಿಮ್ಮ ಬದುಕಿನ ಸಮಸ್ಯೆಗಳ ಹೋರಾಟದ ಹೃದಯ ಪರವಾದಿಗಳು ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಬಲಪರವಾದಿಗಳು ಇರಲಿಲ್ಲೇನೋ, ಇರ್ತಾರೆ, ಇಲ್ಲ ಅಂತ ಅನ್ನೋದಿಲ್ಲ, ಆದರೆ ಎಡಪರ ಅನ್ನೋದು ಇರೋದಿಲ್ಲ. ಅಲ್ಲಿ ಎಡಪರ ಅನ್ನೋದು ಇರೋದಿಲ್ಲ ಸ್ವಾಮಿ. ಸಿದ್ಧಾಂತ ಅನ್ನತಕ್ಕಂಥದ್ದಿದೆಯಲ್ಲ, ನಮಗೆ ಒಪ್ಪಿಗೆ ಆಗಲಿಲ್ಲ ಅಂತಂದರೆ ಅದನ್ನು ಬಿಡ್ತೇವೆ ನಾವು. ನಮಗೆ ತಿಳುವಳಿಕೆ ಬರಲಿಲ್ಲ, ನಾವು ಬಿಡ್ತೇವೆ. ನಮಗೆ ತಿಳುವಳಿಕೆ ಬಂದಿದೆ, ನಾನು ಇದನ್ನು ಸ್ವೀಕರಿಸುತ್ತೇನೆ ಅಲ್ವಾ? ನಾನು ಸ್ವೀಕರಿಸ್ತೇನೆ. ಮನುಷ್ಯನಿಗೆ ಸ್ವತಂತ್ರತೆಯ ಬದುಕಿದೆ ಈ ಜಗತ್ತಿನೊಳಗಡೆ. ನನಗೆ ದೇವರ ಮೇಲೆ ನಂಬಿಕೆ ಇದೆ, ಆದರೆ ನೀವು ನಿರ್ಮಾಣ ಮಾಡಿರುವ ದೇವರ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅಂತ ಹೇಳ್ತೇವೆ. ಹಾಗಾದ್ರೆ ನಾವು ಎಡಪರವಾದಿಗಳ? ದ ಮ್ಯಾನ್ ಮೇಡ್ ಗಾಡ್ಸ್. ನೀವು ಕಲ್ಲನ ದೇವರು ಅಂತ ಹೇಳ್ತೀರಿ, ನಾವು ಕಲ್ಲನ ದೇವರನ್ನಲ್ಲ, ಕಲ್ಲನ ನಿರ್ಮಾಣ ಮಾಡಿರುವಂಥ ಸೃಷ್ಟಿಕರ್ತನನ್ನ ದೇವರು ಅಂತೀವಿ. ಎಷ್ಟು ವ್ಯತ್ಯಾಸ ಇರ್ತದೆ ನೋಡ್ರಿ, ಎಷ್ಟು ವ್ಯತ್ಯಾಸ ಇರ್ತದೆ, ಎಷ್ಟು ವ್ಯತ್ಯಾಸ ಇರ್ತದೆ. ನೀವು ಗುಡಿಯೊಳಗಡೆ ಬಿಟ್ಕೊಳ್ಬೇಕಾದಾಗ ಏನಂತೀರಿ? ಮಡಿಯಿಂದ ಬರಬೇಕು ಅಂತ ಹೇಳ್ತೀರಿ. ನಾವು ಎಡಪರವಾದಿಗಳು ಮಡಿಗಿಂತ ಹೃದಯವೇ ನಿನ್ನ ಮಡಿ ತೊಂದರೆ ಒಳಗೆ ಬಾ ಅಂತೀವಿ. ಅಷ್ಟೇ ವ್ಯತ್ಯಾಸ. ವ್ಯತ್ಯಾಸ ಏನಿದೆ ಈ ಜಗತ್ತಿನಲ್ಲಿ ಅಲ್ವಾ?
ನಿಮ್ಮನ ಬಾಯ ತುಂಬಲ ಮೇವಿಗೆ, ಬೀಳುಡಿಗೆ ಒದಿವೆ ಅವನ ಮನೆಯ ಪಾದವ ಕಾದು ಬದುಕಬೇಕು. ಏನು ಈ ಜಗತ್ತಿನೊಳಗಡೆ ಎಂತೆಂಥ ಮಾತುಗಳಿದೆ ಅನ್ನತಕ್ಕಂಥದ್ದನ್ನು ನೋಡಬೇಕು ನಾವು. ದಯಮಾಡಿ ನಿಮ್ಮಲ್ಲೆಲ್ಲರೂ ನಾನು ವಿನಂತಿಸ್ಕೊಳ್ತೇನೆ, ನೀವು ಕುವೆಂಪಿನ ಸಾಹಿತ್ಯವನ್ನು ಓದಿ, ಬಸವಣ್ಣನವರ ವಚನಗಳನ್ನು ಓದಿ, ಬುದ್ಧನ ತ್ರಿಪಿಟಿಕೆಗಳನ್ನು ಓದ್ರಿ, ಬುದ್ಧನ ಮಧ್ಯಮ ನಿಕಾಯವನ್ನು ಓದ್ರಿ, ಬುದ್ಧನ ದಿಮ್ಮಿನಿಕಾಯವನ್ನು ಓದ್ರಿ. ಕೇವಲ ಶಾಸ್ತ್ರ ಪುರಾಣಗಳು ಕಾಲ್ಪನಿಕ ಲೋಕದ ಚಿಂತನೆಗಳ ಒಳಗಡೆ ಬಲಿಯಾಗದೆ, ಕರ್ಮ ಸಿದ್ಧಾಂತಗಳಿಗೆ ಬಲಿಯಾಗದೆ ವಿಚಾರದ ಕಡೆಗೆ ಬನ್ನಿ. ನಿಮ್ಮ ಕಷ್ಟಕ್ಕೆಲ್ಲವೂ ಪರಿಹಾರವಿದೆ. ಆನೆ ಕೆಸರುಳು ಬಿದ್ದಡೆ ತನ್ನ ಭುಜಬಲದಿಂದ ಹೇಳಬಹುದಲ್ಲದೆ ಮತ್ಯಾವ ಬಲದಿಂದ ಹೇಳಬಹುದು, ಹೇಳಬಹುದು. ಏನ್ ಮಾಡೋದು? ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಮನುಷ್ಯನ ಬದುಕಿನೊಳಗಡೆ ನೀವೆಲ್ಲರೂ ಸಹ ಎಚ್ಚರ ವಹಿಸಬೇಕು, ಎಚ್ಚರ ವಹಿಸಬೇಕು. ಸಾವನ್ನೋದು ಅದು ಕರ್ಮ ಅಲ್ಲ. ಯಾಕೆ ಹಿಂಗೆ ಬಂತು ಅಂತ ನೀವು ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕೆ ಹಿಂಗೆ ಆಯಿತು ಅಂತ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಯಾಕೆ ಆಯಿತು ಅಂತ ಹೇಳಿ ಶಾಸ್ತ್ರನೂ ಕೇಳಕ್ಕೆ ಹೋಗ್ಬೇಡ್ರಿ, ಶಾಸ್ತ್ರನೂ ಕೇಳಕ್ಕೆ ಹೋಗ್ಬೇಡ್ರಿ. ಏನಾಗುತ್ತೆ? ಆಗುತ್ತೆ. ನೀ ಇರಿಸಿದಲ್ಲಿ ಇರದೆ ನೀ ಕೊಂದಲ್ಲಿ ಸಾಯದೆ ಎನ್ನ ವಶವೇನಯ್ಯ, ನೀ ಇರಿಸಿದಲ್ಲಿ ಇರದೆ ನೀ ಕೊಂದಲ್ಲಿ ಸಾಯದೆ ಎನ್ನ ವಶವೇನಯ್ಯ. ನಾವು ಎಲ್ಲಿ ಇರ್ತೀವಿ ಅಲ್ಲೇ ಹೋಗ್ತೀವಿ, ಅದು ಸೃಷ್ಟಿಯ ನಿಯಮ. ಆದರೆ ಆ ಹುಟ್ಟು ಮತ್ತು ಸಾವುಗಳ ಮಧ್ಯೆ ಬದುಕು ಕಟ್ಟಿದಾರಲ್ಲ, ಆ ಹುಟ್ಟು ಮತ್ತು ಸಾವುಗಳ ಮಧ್ಯದಲ್ಲಿ ಜ್ಞಾನ ಕೊಟ್ಟಿದಾರಲ್ಲ, ಆ ಹುಟ್ಟು ಮತ್ತು ಸಾವುಗಳ ಮಧ್ಯದಲ್ಲಿ ಪ್ರೇಮ ಕೊಟ್ಟಿದಾರಲ್ಲ, ಅದು ಇವತ್ತು ಮನುಷ್ಯನ ಜೀವನಕ್ಕೆ ಅವಿಭಾಜ್ಯ ಭಂಗ ಆಗಬೇಕು ಅನ್ನತಕ್ಕಂಥದ್ದು ಈ ವೇದಿಕೆ ಎಲ್ಲರ ಘಂಟಾಘೋಷವಾದಂಥ ಮಾತುಗಳು ಇತ್ತು ಅನ್ನತಕ್ಕಂಥದ್ದನ್ನು ನಾನು ಕಾಣ್ತೇನೆ. ಅವರ ಮಗನಿಗೆ ಒಂದು ಮಾತನ್ನು ಹೇಳ್ತೇನೆ, ರಾಜೇಂದ್ರ ಯಾರು ಅಂತ ನೀನು ಏನಾದರೂ ತಿಳ್ಕೊಳ್ಬೇಕಿತ್ತು ಅಂದರೆ ನಿನ್ನ ಮಗನಿಗೆ ನೀನು ಯಾರನ್ನಾದರೂ ಐಕಾನ್ ಆಗಿ ತೋರಿಸೋದಾದ್ರೆ ನಿನ್ನ ತಂದೆಯೇ ನೀನು ತೋರಿಸ್ಬೇಕಾಗ್ತದೆ ಅನ್ನತಕ್ಕಂಥದ್ದು ನೀನು ಅರ್ಥ ಮಾಡಿಕೊಳ್ಬೇಕು. ನಮ್ಮಪ್ಪ ಹೀಗೆ ಬದುಕಿದ ಅಂತ ಹೇಳಿ ಎದೆ ತಟ್ಟಿ ಬದುಕುವಂಥ ಜೀವನ ಕೊಟ್ಟು ಹೋಗಿದ್ದಾರೆ. ನಮ್ಮಪ್ಪ ಸಾವಿರಾರು ಜನರ ಜೊತೆಯಲ್ಲಿ ಹೀಗೆ ಮಾತನಾಡ್ತಿದ್ರು, ನಾನು ಹೀಗೆ ಮಾತನಾಡಬೇಕನ್ನಕ್ಕಂಥ ಕಲಿಕೆಯನ್ನು ಇಟ್ಟು ಹೋಗಿದ್ದಾರೆ. ನಮ್ಮಪ್ಪ ಹೀಗೇ ನಡೆದರು, ಯಾವುದಕ್ಕೂ ಆಸೆ ಪಡಲಿಲ್ಲ. ಆದರೆ ನಮ್ಗೆ ಯಾರಿಗೂ ಏನು ಬೀದಿಯಲ್ಲಿ ಬಿಡಲಾರದೆ ಕೃಷಿ ಮನೆ ಎಲ್ಲ ವ್ಯವಸ್ಥೆಯನ್ನು ಇಟ್ಟು ಬದುಕು ಅಂತ ಹೇಳಿ ಹೋಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಟ್ಟು ಹೋಗಿದ್ದಾರೆ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ನಮಗೆ. ಎಲ್ಲವೂ ಬಹಳ ದೊಡ್ಡ ವಿಚಾರಧಾರೆಗಳು. ಚೆನ್ನಾಗಿ ಬದುಕ್ರಿ, ತಲೆ ಕೆಡಿಸ್ಕೋಬೇಡ್ರಿ, ನಾಳಿನ ಬಗ್ಗೆ ಯೋಚನೆ ಮಾಡಬೇಡ್ರಿ. ಭಾಳ ಜನ ನಾಳೆ ನನಗಂತ ನಿಮಗೆಲ್ಲ ದೇವ್ರ ಮೇಲೆ ವಿಶ್ವಾಸ ಇದ್ದರೆ ನಾಳೆ ಸಾಯೋ ಟೈಮ್ನಲ್ಲಿ ನನ್ನನ್ನು ನೋಡ್ಕೊಳ್ಳೋರು ಯಾರೋ ಯಾಕೆ ಡಿಪಾಸಿಟ್ ಇಡ್ತೀರಿ? ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಡ್ರಿ. ನಿಮಗೆ ದೇವ್ರ ಮೇಲೆ ವಿಶ್ವಾಸ ಇದ್ದರೆ ಡಿಪಾಸಿಟ್ ಯಾಕೆ ಇಡ್ತೀರಿ? ದೇವರು ನಮ್ಮನ್ನು ಕಾಪಾಡ್ತಾನೆ ಅನ್ನತಕ್ಕಂಥ ವಿಶ್ವಾಸ ನಮಗಿರ್ಬೇಕಲ್ಲ, ದೇವರು ನಮ್ಮನ್ನು ನೋಡ್ತಾನೆ ಅನ್ನತಕ್ಕಂಥ ವಿಶ್ವಾಸ ಇರಬೇಕಲ್ಲ. ಆದರೂ ನಮಗೆಲ್ಲರ ವಿಶ್ವಾಸ ಇದರ ಮೇಲಿದೆ ಅಂದರೆ ಹಣದ ಮೇಲೆ ಇದೆ ಹೊರತು ಯಾರ ಮೇಲೂ ವಿಶ್ವಾಸ ಇಲ್ಲ. ನಮ್ಮ ಡಿಪಾಸಿಟ್ ಮೇಲಿದೆ, ನಮ್ಮ ಪೆನ್ಷನ್ ಮೇಲಿದೆ. ಮನುಷ್ಯ ಸುಮ್ಮನೆ ನಾಟಕ ಮಾಡ್ತಾ ಇರ್ತೀವಿ ರೀ, ಸುಮ್ಮನೆ ದೇವರು ಅಂತ ಹೇಳ್ತೀವಿ, ಆದರೆ ಪುನಃ ಹೋಗಿ ದುಡ್ಡು ಎಣಿಸ್ತಾನೆ ಇರ್ತೀವಿ. ಅದು ಭಾಳ ಮನುಷ್ಯನ ಬದುಕಿಗೆ ಭಾಳ ಕ್ರಿಟಿಕಲ್ ರೀ. ಅದು ಬಿಚ್ಚಿ ಮಾತನಾಡ್ಲಿಕ್ಕೆ ಆಗೋದಿಲ್ಲ ರೀ, ಅದು ಹೊರಗಡೆ ತೆಗಿಲಿಕ್ಕೆ ಆಗೋದಿಲ್ಲ. ಆದರೆ ದೇವರ ವಿಶ್ವಾಸ ಇರಬೇಕು. ಆದರೆ ನಿಮಗೆ ದೇವರ ಮೇಲೆ ವಿಶ್ವಾಸ ಹೇಗಿರಬೇಕು ಅಂತಂದ್ರೆ ನಿಮ್ಮ ನಡೆನುಡಿಗಳೇ ದೇವರ ವಿಶ್ವಾಸ ಆಗಬೇಕನ್ನತಕ್ಕಂಥದ್ದನ್ನು ಕಾಣಬೇಕಾಗ್ತದೆ. ಈ ಜಗತ್ತಿನಲ್ಲಿ ಎಂತೆಂಥ ಮಹಾತ್ಮರು ಬಂದು ಹೋಗಿದ್ದಾರೆ. ನಾನು ಹೆಚ್ಚು ಮಾತನಾಡೋದಿಲ್ಲ, ನನ್ನ ಸಮಯ ಮುಗಿದಿದೆ. ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ರಾಜೇಂದ್ರ ಅವರ ಬಗ್ಗೆ ಮಾತನಾಡಲಿಕ್ಕೆ ನನಗೆ ಇಲ್ಲಿ ಕಣ್ಣೀರು ಹಾಕುವ ಸಮಯ ಅಲ್ಲ, ಇದು ಕಣ್ಣೀರು ಹಾಕುವ ಸಮಯ ಅಲ್ಲ. ಅದು ಕೌಟುಂಬಿಕವಾಗಿ ಅವರು ಕಣ್ಣೀರು ಹಾಕಿರ್ತಾರೆ, ಆದರೆ ನಾವು ಕಣ್ಣೀರು ಹಾಕುವವರಲ್ಲ. ರಾಜೇಂದ್ರ ಎಷ್ಟು ಜನರ ಕಣ್ಣೀರನ್ನು ಒರೆಸಿದ್ದಾರೆ, ಆ ಒರೆಸುವ ಕಾರ್ಯಕ್ರಮ ಇದೆ. ಅವರು ಕಣ್ಣು ಹೊರೆಸಿದವರು, ಎಲ್ಲರ ಕಣ್ಣನ್ನು ನೀರು ಬಂದವರಿಗೆ ನೀರು ಬರಬಾರ್ದು ಅಂತ ನೋಡಿರ್ತಕ್ಕಂಥ. ಯಾಕಂದರೆ ಮನುಷ್ಯನನ್ನು ಪ್ರೀತಿ ಮಾಡೋದಿಲ್ಲರಿ. ಸತ್ತ ಮೇಲೆ ನಾವೆಲ್ಲರೂ ಹೋಗಿ ಅವ್ರಿಗೆ ಹಿಂಗಿರಬೇಕಿತ್ತು, ಹಂಗಿರಬೇಕಾಗಿತ್ತು. ಯಾಕೆಂತಂದ್ರೆ ನಾವೆಲ್ಲರೂ ಸ್ವಾಮಿಗಳೆಲ್ಲರೂ ತೀರ್ಕೊಂಡ ಮೇಲೆ ದೊಡ್ಡ ದೊಡ್ಡ ಗದ್ದಿಗೆಯನ್ನು ಕಟ್ಟಿ ನಮಗೆ ಊಟ ನಾವಿನ್ನು ನೋಡಿ ನಾವು ಎಂಥವ್ರು ಇದ್ವಿ. ಹಾಸ್ಪಿಟ್ಲಲ್ಲಿ ಯಾರು ಮಲಗಿದಾಗ ಅಲ್ಲಿಗೆ ಹಣ್ಣು ಹಂಪಲು ಎಲ್ಲ ತೆಗೆದುಕೊಂಡು ಹೋಗಿ ಕೊಡ್ತೀವಿ ರೀ. ಯಾಕೆ ತಿನ್ಲಿಕ್ಕೆ ಬರೋದಿಲ್ಲ ಅಲ್ವಾ? ನಾವು ಮಲಗಿದ ಹಾಸ್ಪಿಟ್ಲಿಗೆ ಹೋಗೋತ್ತಿಗೆ ನಾವೇನು ಹಣ್ಣು ಹಂಪಲು ಎಳನೀರು ಎಲ್ಲ ತಗೊಂಡು ಚೆನ್ನಾಗಿರುವಾಗಲೇ ಕೊಟ್ಟವನು ಯಾಕೆ ಹಾಸ್ಪಿಟ್ಲಿಗೆ ಹೋಗ್ತಾನೆ? ಇದು ಅರಿವು ನಮಗೆ ಬರೋದಿಲ್ಲ. ಅವಾಗ ನಮಗೇನು ಹೇಳಿದಾರೆ ಅಂದರೆ ಹಾಸ್ಪಿಟ್ಲಲ್ಲಿ ಮಲಗಿದಾಗ ನೀನು ಹಣ್ಣು ತೊಗೊಂಡು ಕೊಟ್ಟರೆ ಪುಣ್ಯ ಬರ್ತದೆ ಅಂತ ನಾವು ಕಲಿಸಿದ್ದೀವಿ. ಇದು ನಮ್ಮ ಕರ್ಮ. ಎಷ್ಟು ಎಷ್ಟು ಸಂಕ್ಷಿಪ್ತ ಇದೆ ಮನುಷ್ಯನ ಬದುಕಿನಲ್ಲಿ.
ನಮಗೆ ಕೂತ್ಕೊಳ್ಳೆ ಜೀವರಾಜ್ ಅವರು ಹಣ್ಣು ತಂದು ಕೊಟ್ಟರು, ಪರವಾಗಿಲ್ಲಪ್ಪ ಅಂತ ಹೇಳಿದ್ರು. ನಾವು ಮಲಗಿದಾಗ ತಂದು ಕೊಟ್ರೆ ಇನ್ನು ತಿನ್ಲಿಕ್ಕೆ ಬರ್ತದ ಹೇಳಿ? ನಾವೇನು ಹೇಳ್ತೀವಿ, ಮಲಗದಾಗ ಹೋಗಿ ರೋಗಿಯನ್ನು ನೋಡ್ಬೇಕ್ರಿ, ಅವನಿಗೆ ಹಣ್ಣು ಕೊಡಬೇಕು, ಆವಾಗ ನಿನಗೆ ಪುಣ್ಯ ಬರ್ತದೆ ಅಂತ ನಾವು ಹೇಳಿರ್ತೀವಿ. ಮಲಗಿದ ರೋಗಿಗೆ ಹಣ್ಣೆ ಹಾಕಿ ಕೊಡಬೇಕು. ಅವನು ಮಲಗಿದ ಜಾಗಕ್ಕೆ ಹೋಗಿ ನಾವು ಏನು ನೋಡಬೇಕಿತ್ತು ಅಂದ್ರೆ ಅವ್ನು ಏನಾರು ಬಿಲ್ ಆಗಿದ್ರೆ ಬಿಲ್ಲಿಗೆ ಸಾಲ ಆಗಲಾರ್ದಂಗೆ ಅವನು ಡಿಸ್ಚಾರ್ಜ್ ಆಗಬೇಕು ಅನ್ನತಕ್ಕಂಥ ಭಾವನೆ. ಎಷ್ಟು ಹಣ್ಣು ಇಟ್ಬಿಡೋದು, ಬಾಳೆಹಣ್ಣು ಇಟ್ಬಿಡೋದು, ಬ್ರೆಡ್ ಇಟ್ಬಿಡೋದು. ಅವನು ರೋಗಿ 4 ಸಲ ಆ ಕಡೆ ನೋಡೋದು, ಮಲಗಬೇಕು. ಎಷ್ಟು ನಾವು ಎಲ್ಲಿಗೆ ಬಂದಿದ್ದೇವೆ, ನಮ್ಮ ಜೀವನ ಎಲ್ಲಿಗೆ ಬಂದಿದೆ ಅಂದರೆ, ನನಗೊಂದೊಂದು ಸಲ ನನಗೆ ನಿಮ್ಮನ್ನೆಲ್ಲ ನೋಡೋದಾದ್ರೆ ನಗು ಬರ್ತಾ ಇರ್ತದೆ. ಬೆಳಗ್ಗೆ ಎದ್ದು ವಾಕಿಂಗ್ ಮಾಡ್ರಿ ಅಂದ್ರೆ ಒಬ್ಬರು ಮಾಡೋದಿಲ್ಲರಿ, ಒಬ್ಬರು ಮಾಡೋದಿಲ್ಲ ವಾಕಿಂಗ್. ಈಗ ಸಾಯಂಕಾಲ 5 ಗಂಟೆ ವಯಸ್ಸಾದ ಮೇಲೆ ಏನು ಕರ್ಮ? ವಾಟ್ ಈಸ್ ಲೈಫ್? ಲೈಫ್ ಇಟ್ ಈಸ್ ನಾಟ್ ಸಾಂಗ್, ಇಟ್ ಈಸ್ ಸಾಂಗ್ಸ್. ಇಟ್ ಈಸ್ ನಾಟ್ ಡ್ಯಾನ್ಸ್, ಇಟ್ ಈಸ್ ಡ್ಯಾನ್ಸ್. ಜೀವನವನ್ನು ಅನುಭವಿಸ್ಬೇಕಲ್ಲ ಮನುಷ್ಯ. ಸುಮ್ಮನೆ ಅದು ಇದು ಯಾಕೆ ಎಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು? ಬೆಳಗ್ಗೆ ಎದ್ದು ಕೂಡಲೇ ತಲೆ ಕೆಡಿಸ್ಕೊಳ್ಳೋದು. ಎಡಕ್ಕೆ ಎದ್ದೇಳೋ, ಇಲ್ಲ ಎಡಕ್ಕಾದ್ರೆ ಹೇಳು, ಬಲಕ್ಕಾದ್ರೆ ಹೇಳು, ಜೀವ ಇದೆ ಅಂತ ಎದ್ದೇಳು. ಆ ಮಗು ಆಕಸ್ಮಿಕ ಮಗು ಎಡಕ್ಕೆದ್ರೆ ಬಡದ ಪುನಃ ಬಲಕ್ಕೆ ಆ ಮಗು ಏನು ಪಾಪ, ಅದು ನಗನಗತ್ತ ಹೇಳ್ಬೇಕಾಗಿರ್ತಕ್ಕಂಥ ಭಾವವೇ ನಾವು ಕೊಡೋದಿಲ್ಲ ಅಂತಂದ್ರೆ ಏನು ಮಾಡೋದು? ಆ ಮಗು ಊಟ ಮಾಡ್ತಾ ಇರ್ತದೆ, ಸಣ್ಣದಾಗಿ ಊಟ ಮಾಡುವಂಥ ಮಗು ಊಟ ಮಾಡು ಅಂತ ಹೇಳೋದು ಬಿಟ್ಬಿಡ್ತಾರೆ. ಊಟ ಮಾಡ್ತಿಲ್ಲ ನೋಡು, ಗುಮ್ಮ ಬರ್ತಾನೆ ನೋಡು, ಗುಮ್ಮ ಬರ್ತಾನೆ. ಅವನು ದೊಡ್ಡವನಾದ ಮೇಲೆ ಹೇಗೆ ಬದುಕೋದು? ದೆವ್ವ ಬರ್ತದೆ ನೋಡು ಅಂತ ಮಗುಗೆ ಎದುರಿಸ್ಬಿಡ್ತದೆ. ಮನೆಯವರಿಗೆ ಸಾಯೋವರೆಗೂ ದೆವ್ವದ ಮೇಲೆ ಬದುಕಿರ್ತದೆ. ಇಟ್ ಇಸ್ ಮನುಷ್ಯ ಅಂದರೆ ವೀಕ್ ಅನಿಮಲ್ ರೀ. ನೀವು ಭಕ್ತರು ಅನ್ನತಕ್ಕಂಥವ್ರು ಧಾರ್ಮಿಕ ಕ್ಷೇತ್ರದಲ್ಲಿ ನಮ್ಮಂಥವರಿಗೆ ಒಳ್ಳೆಯ ಗ್ರಾಹಕರು, ಒಳ್ಳೆಯ ಗ್ರಾಹಕರು, ನಮಗೆ ಒಳ್ಳೆಯ ಗ್ರಾಹಕರು. ನಿಮ್ಮನ್ನು ಚೆನ್ನಾಗಿ ನಾವು ಬದುಕಿಸಬಲ್ಲೆವು. ಯಾಕೆಂತಂದರೆ ನಿಮಗೆ ಭಯ ಇರ್ತದೆ, ದೇವರು ಮತ್ತೊಬ್ಬರಿಗೆ ಧರ್ಮದ ಬಗ್ಗೆ ಭಯ ಇರ್ತದೆ. ಭಯ ಇರಬಾರ್ದು, ದಯೆ ಇರಬೇಕು. ಭಯದಿಂದ ಹೊರಗೆ ಬರಬೇಕು, ಧರ್ಮದಿಂದ ಭಯದಿಂದ ಹೊರಗೆ ಬರಬೇಕು. ಧರ್ಮ ಅಂತಂದರೆ ವ್ಯಕ್ತಿಯನ್ನ, ಸಮಷ್ಟಿಯನ್ನ ಸುಂದರವಾಗಿ ಸುವ್ಯವಸ್ಥಿತವಾಗಿ ಎತ್ತಿ ಹಿಡಿಯುವ ತತ್ವ ವಿಶೇಷವೇ ಧರ್ಮ. ಧರ್ಮ ಅಂದರೆ ವ್ಯಕ್ತಿಯನ್ನೇ ಎತ್ತಬೇಕು. ವ್ಯಕ್ತಿಯನ್ನೇ ಎತ್ತಲಿಲ್ಲ ಅಂದ್ರೆ ತಗೊಂಡು ಏನು ಮಾಡೋದು? ಇವತ್ತು ಆ ಧರ್ಮದ ಹಾದಿಯಲ್ಲಿ ಬಂದವರು ನಾವೇನು ಮಾಡ್ತೇವೆ ಅಂತಂದ್ರೆ, ಹುಷಾರಿಲ್ಲದಿದ್ದಾಗ ತೊಗೊಂಡು ಹೋಗೋದು, ಆಮೇಲೆ ಮಲಗದಾಗ ಹೋಗಿ ಹೇಳೋದು, ನಾನೇನಾದರೂ ನಿನಗೆ ಬೈದಿದ್ರೆ ಕ್ಷಮೆ ಇರಲಿ ಅಂತ. ಏನು ಮಾಡೋದು ಅವಾಗ? ಏನು ನನಗೆ ಅರ್ಥನೇ ಆಗೋದಿಲ್ಲ. ನಾನೇನಾದರೂ ಬೈದಿದ್ರೆ ಕ್ಷಮೆ ಇರಲಿ ಅಂತ ಅನ್ನೋದು. ಅವನು ಸ್ವಲ್ಪ ನಿರಾದಾಯಿಕವಾಗಿರ್ತಾನೆ, ಇವನು ಸ್ವಲ್ಪ ಮೆತ್ತೆ ಆಗಿರ್ತಾನೆ, ಇಬ್ಬರು ಹೊಂದ್ಕೊಳ್ತಾರೆ. ಯಾಕದು? ಹೇಗೆ ಹೊಂದ್ಕೊಳ್ಳೋದು ನೋಡಿ. ಇವರು ಯಾರು ನಮ್ಮ ಜೀವರಾಜ್ ಅವರು ಗೆದ್ದಾಗ ಅವರ ಪ್ರತಿಸ್ಪರ್ಧಿಯಾದಂಥ ಮನುಷ್ಯ ಬಂದು ಒಂದು ಅಭಿನಂದನೆ ಸಲ್ಲಿಸ್ತಾನೆ ಅಂತಂದರೆ, ಆ ಮನುಷ್ಯನ ಹೃದಯದಲ್ಲಿ ಕಲ್ಮಶ ಇರಲಿಲ್ಲ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದು. ಯಾವ ಎಡಪರವಾದಿನೋ ಬಲಪರವಾದಿನೋ ಮನುಷ್ಯ ಪರವಾದಿ ಅಲ್ವಾ? ನೀ ಗೆದ್ದಿದ್ಯಪ್ಪ, ಒಳ್ಳೆ ಕೆಲಸ ಮಾಡು. ನನಗೆ ಅವಕಾಶ ಸಿಗಲಿಲ್ಲ, ನಿನಗೆ ಸಿಕ್ಕಿದೆ, ನೀ ನಡಿ, ನೀ ಪ್ರಾಮಾಣಿಕವಾಗಿ ಬದುಕು. ನನ್ನೆದುರಿಗೆ ನೀನು ದೊಡ್ಡವನಾಗು, ನನ್ನೆದುರಿಗೆ ನೀನು ದೊಡ್ಡ ವ್ಯಕ್ತಿ ಆಗು. ಯಾರು ಹರಿಸ್ತಾರೆ? ಯಾರು ಹರಿಸ್ಲಿಕ್ಕೆ ಸಾಧ್ಯ ಇದೆ? ಯಾರ ಹೃದಯದಲ್ಲಿ ಯಾರ ಹೃದಯದಲ್ಲಿ ಆ ಭಾವನೆ ಇರ್ತದೆ ಅಂತಂದರೆ, ಮನುಷ್ಯತ್ವದ ಮಾನವೀಯ ಮೌಲ್ಯದ ಹೃದಯ ಇಟ್ಕೊಂಡವ್ರ ಹತ್ರ ಮಾತ್ರ ಇರ್ತದೆ. ಯಾರ ಕೈಯಲ್ಲೂ ಸಾಧ್ಯ ಇರೋದಿಲ್ಲ. ದ್ವೇಷದ ರಾಜಕಾರಣ ಬೆಳೆದು ಇವತ್ತು ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದೆ. ಎಲ್ಲಿಗೆ ಬಂದು ನಿಂತಿದೆ ರಾಜಕಾರಣ ಅಂತ ಹೇಳೋದಿಲ್ಲ, ನಾನು ಮಾತನಾಡೋದಿಲ್ಲ. ಯಾಕಂದರೆ ನಾನು ಒಬ್ಬ ಈ ದೇಶದ ನಾನು ಈ ದೇಶದ ಒಬ್ಬ ಪ್ರತಿನಿಧಿ. ನನಗೂ ಕಾನೂನಿನ ಭಯ ಇದೆ. ನಾನು ತಪ್ಪು ಮಾಡಿದ್ರು ನನ್ನನ್ನು ಜೈಲಿಗೆ ಹಾಕ್ತಾರೆ. ನನ್ನ ವೃತ್ತಿ ಸ್ವಾಮೀಜಿ ಆಗಿರ್ಬೋದು, ಆದರೆ ಈ ದೇಶದ ಪ್ರಜೆ ಅನ್ನತಕ್ಕಂಥ ಅರಿವಿನನ್ನು ಇಟ್ಟುಕೊಂಡು ಬದುಕಬೇಕಾಗ್ತದೆ. ಈ ಜಗತ್ತಿನಲ್ಲಿ ಕಾನೂನಿಗೆ ಇದನ್ನು ಇಟ್ಕೊಳ್ಬೇಕಾಗ್ತದೆ. ಹಾಗಾಗಿ ನೀವೆಲ್ಲರೂ ಚೆನ್ನಾಗಿ ಬದುಕಬೇಕು. ಆದಷ್ಟು ಮೂಢನಂಬಿಕೆಯಿಂದ ಹೊರಗೆ ಬಂದರೆ. ಭಾಳ ಜನರಿಗೆ ಮೂಢನಂಬಿಕೆ, ಎಡಗಾಲ ಹಾಕಲು ಬಲಗಾಲ ಹಾಕಲು. ಎಡಗಾಲ ಹಾಕಿದ್ರೆ ಅಪವಾದ, ಬಲಗಾಲ ಹಾಕಿದ್ರೆ ಪುಣ್ಯ. ಈ ಮದುವೆ ಮಾಡ್ಕೊಂಡು ಬಂದು ಹುಡುಗಿಯರಿಗೆ ಹೇಳ್ತಾ ಇರ್ತಾರೆ, ಎಡಗಾಲ ಹಾಕಬೇಡ, ಬಲಗಾಲ ಹಾಕು. ಎಡಗಾಲ ಹಾಕಿದ್ರೆ ಅಪಶಕುನ, ಬಲಗಾಲ ಹಾಕಿದ್ರೆ ಪುಣ್ಯ. ಅದಕ್ಕೆ ಇನ್ಮೇಲೆ ಮದುವೆ ಆದಂಥ ಹುಡುಗಿಯರು ಎಡಗಾಲು ಹಾಕಬೇಡ್ರಿ, ಬಲಗಾಲ ಹಾಕಬೇಡ್ರಿ, ಕಪ್ಪೆ ಹಾರ್ದಂಗೆ ಹಾರಿಬಿಡ್ರಿ. ಎಡಗಾಲು ಕನಿಷ್ಠ, ಬಲಗಾಲು ಶ್ರೇಷ್ಠ. ಎಡಗೈ ಕನಿಷ್ಠ, ಬಲಗೈ
ಶ್ರೇಷ್ಠ ಬಲಗೈ ಶ್ರೇಷ್ಠ, ಎಡಗೈ ಕನಿಷ್ಠ. ಬೆಳಗ್ಗೆ ಒಂದಿನ ಸ್ಟ್ರೈಕ್ ಮಾಡಬೇಕು, ಅದು ಬೆಳಗ್ಗೆ ಗೊತ್ತಾಗ್ತದೆ. ಈ ದಿಕ್ಕು ಸರಿ ಇಲ್ಲ, ಆ ದಿಕ್ಕು ಸರಿ ಇಲ್ಲ. ರೋಡ್ ಬದಲಾಯಿಸ್ರಿ, ವಾಯುಮಾರ್ಗ ಬದಲಾಯಿಸ್ರಿ. ಈ ಜಗತ್ತಿನಲ್ಲಿ ಸ್ಥಳಗಳನ್ನು ವಾಸ್ತುವಿಂದ ಬದಲಾಯಿಸಬೇಡ್ರಿ, ನಿಮ್ಮ ಮನಸ್ಥಿತಿಯ ವಾಸ್ತುವನ್ನು ಬದಲಾಯಿಸಿಕೊಳ್ಳಿ. ಮನಸ್ಥಿತಿ ಏನೋ ತುಂಬಿಕೊಂಡು ಬಿಟ್ಟಿದ್ರಿ, ಭಾಳ ಚೆನ್ನಾಗಿ ಬದುಕಿದ್ರಿ, ಬದುಕ್ರಿ, ಚೆನ್ನಾಗಿ ಬದುಕ್ರಿ, ಎವರ್ ಗ್ರೀನ್ ಆಗಿ ಬದುಕ್ರಿ, 4 ದಿನ ಬದುಕ್ರಿ, ಚೆನ್ನಾಗಿ ಬದುಕ್ರಿ. ಜಗತ್ತಿನಲ್ಲಿ ಈ ಬದುಕನ್ನು ಕಟ್ಟಿಕೊಟ್ಟವರು ರಾಜೇಂದ್ರ. ಅವರ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದರು, ನನಗೆ ಬರಲಿಕ್ಕೆ ಆಗಲಿಲ್ಲ. ಆವಾಗ ಕೊರೋನಾ ಆಯಿತು, ಅನೇಕ ಪುಸ್ತಕಗಳು ಪ್ರಿಂಟ್ ಆಗಿದ್ದು ಹಾಗೆ ಉಳಿಯಿತು. ಆದರೆ ಅವರ ನುಡಿನಮನಕ್ಕೆ ಬಂದಿದ್ದು ನನಗೆ ಸಂತೋಷ ಅನ್ನೋದಕ್ಕಿಂತ ನಿಮ್ಮ ಬದುಕಿನ ಒಂದಿಷ್ಟು ಬೆಳಕು ನಾನು ಇಲ್ಲಿಂದ ಇಟ್ಕೊಂಡು ಹೋಗ್ತೇನೆ ಅನ್ನತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನನಗೆ ಸಂತೋಷ ಅನ್ನೋದಕ್ಕೆ ಅವರ ಬದುಕಿನ ಬೆಳಕನ್ನು ಒಂದಿಷ್ಟು ಇಟ್ಟುಕೊಂಡು ಹೋಗ್ತೇನೆ ನಾನು. ನೀವು ಅನ್ಬೋದು ಏನಿರ್ಬೋದು, ಏನೂ ಇಲ್ಲ, ಇಷ್ಟು ಜನರನ್ನು ಸಂಪಾದಿಸಿರ್ತಕ್ಕಂಥ ಒಬ್ಬ ಮನುಷ್ಯ ಇದ್ದಾನಲ್ಲ, ಇದು ನನಗೆ ಬೇಕಾಗಿದೆ. ಯಾಕಂದರೆ ನಮ್ಮಂಥವ್ರು ಯಾರು ತೀರ್ಕೊಂಡ್ರೆ ಒಂದಿಷ್ಟು ಅಭಿಷೇಕ ಮಾಡಿ, ರುದ್ರಾಭಿಷೇಕ ಮಾಡಿ, ಊಟ ಮಾಡಿ, ಸ್ವಾಮಿ ಹೋದ್ನಿ ಅಂದರೆ ಭಾಳ ಬೇಡ್ತಾ ಇದ್ದಾರೆ, ಎಲ್ಲರನ್ನೂ ಹಿಂಸೆಗೊಳಿಸ್ತಾ ಇದ್ದಾರೆ, ಇಲ್ದಿರೋದನ್ನ ಹೇಳ್ತಿದ್ದಾರೆ, ಸ್ವಾಮಿ ಅದನ್ನು ಕೊಡು ಇದನ್ನು ಕೊಡು ಅಂತಿದ್ದಾರೆ. ಹೋಗಿದ್ದೆ ಚಲೋ ಆಯಿತು ಅನ್ನೋದಂಥ ಕಾರ್ಯಕ್ರಮ. ಇದು ಭಾಳ ಮಜಾ ಇರ್ತದೆ. ಲೋಕಾರೂಢಿ ಮಾತುಗಳಿದು ನನ್ನದು. ನೀವು ನೋಡ್ತಾ ಹೋಗ್ರಿ, ನೀವು ಸುಮ್ಮನೆ ನೋಡ್ತಾ ಹೋಗ್ರಿ, ಇಲ್ಲಿಂದ ಎದ್ದು ಹೋಗ್ರಿ. ನೀವೆಲ್ಲ ಮನುಷ್ಯರಾಗಿದ್ದೀರ ಅಂತ ತಿಳ್ಕೊಳ್ಳೋಕ್ಕೆ ಬಾಟಾ ಕಂಪ್ನಿಯಿಂದ ಒಂದು ಒಳ್ಳೆ ಚಪ್ಪಲಿ ತೊಗೊಂಡು ಬಂದು ಅಲ್ಲಿ ಬಿಟ್ಟು ಬಂದು ಇಲ್ಲಿ ಕೂತ್ಕೊಳ್ಳೋದ್ರಿ. ಯಾರು ಹಾಕೊಂಡು ಹೋಗೋದಕ್ಕೆ ಪರವಾಗಿಲ್ಲ, ಅವ್ರು ಹಾಕೊಂಡು ಹೋದ್ರೆ ಒಳ್ಳೇದು ಅನ್ಬೇಕು. ಆಗ್ತದೇನ್ರಿ? ಒಂದು ಮನುಷ್ಯನಿಗೆ ಒಂದು ಚಪ್ಪಲಿ ಬಿಡ್ಲಿಕ್ಕೆ ಆಗೋದಿಲ್ಲ ಈ ಜಗತ್ತಿನಲ್ಲಿ. ಏನು ಬಿಡ್ಲಿಕ್ಕೆ? ದ್ವೇಷ ಬಿಟ್ಟಿದ್ದೀವ, ಅಸೂಯೆ ಬಿಟ್ಟಿದ್ದೀವ, ಕಾಮ ಬಿಟ್ಟಿದ್ದೀವ, ಕ್ರೋಧ ಬಿಟ್ಟಿದ್ದೀವ. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿಯಾಗಿದ್ದಾರೆ. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿಯಾಗಿದ್ದಾರೆ. ಅವರ ಬದುಕು ನಿಮಗೆಲ್ಲರೂ ಚೆನ್ನಾಗಿರಲಿ. ಅವರ ಮನೆತನದವರಿಗೆ ನೋವು ಅನ್ನೋದಕ್ಕಿಂತ ಯಾರು ನೋವು ಪಡಬೇಡ್ರಿ. ನೋವು ನಿಮಗೆ ಒಂದು ಲೌಕಿಕ ಪ್ರಜ್ಞೆಯಿಂದ ನೋವಿರ್ಬೋದು, ಅದು ನೀವು ವ್ಯಕ್ತಪಡಿಸ್ಬಿಟ್ರಿ. ನಮ್ಮ ವಕೀಲರು, ನಮ್ಮ ನ್ಯಾಯಾಧೀಶರು ಯಾವಾಗ ಆಡ್ತಾರೋ, ಜೀವರಾಜ ಹೇಳಿದ್ರು, ಒಳಗಿದ್ದಿದ್ದೆಲ್ಲ ಹೊರಗೆ ಬಂದ್ಬಿಡ್ತು, ಒಳ್ಳೇದಾಯಿತು ಅಂತ ಹೇಳಿದ್ರು. ಒಳಗೆ ತುಂಬಿಕೊಂಡಿರ್ತಕ್ಕಂಥದ್ದು ಹೊರಗೆ ಬಂದುಬಿಡ್ಬೇಕ್ರಿ. ಅದು ಹೊರಗೆ ಬಂತು. ಯಾಕೆಂತಂದರೆ ಈ ಜಗತ್ತಿನಲ್ಲಿ ಯಾರನ್ನು ಯಾರು ಪ್ರೀತಿ ಮಾಡೋದಿಲ್ಲ. ನಿಮ್ಮನ್ನು ನಾವು ಪ್ರೀತಿ ಮಾಡೋದಿಲ್ಲ, ನಮ್ಮನ್ನು ನೀವು ಪ್ರೀತಿ ಮಾಡೋದು. ನೀವೆಲ್ಲರೂ ನನ್ನ ಎದಕ್ಕೆ ಪ್ರೀತಿ ಮಾಡ್ತೀರಿ? ಚಲೋ ಮಾತನಾಡ್ತಾರೆ ಅಂತ ಪ್ರೀತಿ ಮಾಡ್ತೀರಿ ಅಷ್ಟೇ. ಇನ್ನೇನಿರ್ತದಲ್ಲಿ? ನಾನು ನಿಮ್ಮನ್ನೆಲ್ಲ ಯಾಕೆ ಪ್ರೀತಿ ಮಾಡ್ತೀರಿ? ನಾನು ಹೇಳಿದ ಮಾತನ್ನು ಇವ್ರು ಕೂತ್ಕೊಂಡು ಕೇಳ್ತಾರಂತ ನಾನು ಪ್ರೀತಿ ಮಾಡ್ತೇನೆ. ಅಷ್ಟೇ ಇರ್ತದೆ ಈ ಜಗತ್ತಿನಲ್ಲಿ. ಈ ಜಗತ್ತಿನಲ್ಲಿ ಒಬ್ಬರೇ ನಿಂತುಕೊಳ್ತೇವೆ. ಆವಾಗ ನಮ್ಮನ್ನು ಯಾರೂ ಕಲಿಯೋದಿಲ್ಲ. ನಮಗೆ ನಾವೇ ಇರಬೇಕಾಗ್ತದೆ, ನಮ್ಮನ್ನು ನಾವೇ ಕಾಪಾಡ್ಕೊಂಡು ಬರ್ತದೆ. ನಮ್ಮನಲ್ಲಿ ಯಾರು ಪ್ರೀತಿ ಮಾಡುವುದಿಲ್ಲ. ಇಲ್ಲಿ ಯಾರು ಬರುವರೋ, ಯಾರ ದಾರಿ ಕಾವುದೋ, ಪ್ರೀತಿಯಿಂದ ಕರೆಯುವ ಕೊರಳ ಇನ್ನೂ ಕೇಳದು. ಯಾರು ಇಲ್ಲ ಸರೆ, ತಾವೇ ನಮ್ಮ ದೇವರೇ. ಇಂದು ನಾಳೆಯ ಸೇರಿತು, ಮಲಗೋ ವೇಳೆಯಾಯಿತು. ಹೇಗೆ ಬದುಕಿದ್ರು ಗೊತ್ತೇನ್ರವರು? ಹೃದಯ ಭಾರವಾಗಿದೆ, ಚಿಂತೆ ನೂರು ಕವಿದಿದೆ. ನಾಳೆ ಆಸೆ ಒಂದಲೇ ಮತ್ತೆ ಜೀವ ಉಳಿದಿದೆ. ವರಸು ಕಣ್ಣ ಕಂಬನಿ, ಸುರಿಸು ನಿನ್ನ ನೆಗೆಹನಿ. ಇಂದು ನಾಳೆಯ ಸೇರಿತು, ಮಲಗೋ ವೇಳೆಯಾಯಿತು. ಹಕ್ಕಿಗೂಡು ಸೇರಿತು, ಹೂ ಮೊಕವ ಮುಚ್ಚಿತು. 100 ತಾರೆ ಮಿನುಗಿತು, ನಗರವೆಲ್ಲ ಮಲಗಿತು. ನಿದ್ರೆ ತಾಯೆ ತೋಳಲಿ, ನಿನಗೆ ಸುಖವು ಕಾಣಲಿ. ಇಂದು ನಾಳೆಯ ಸೇರಿತು, ಮಲಗೋ ವೇಳೆಯಾಯಿತು. ಎಲ್ಲ ನಗರ ಮಲಗಿಬಿಡ್ತದಂತೆ. ಒಬ್ಬರೇ ನಿಂತ್ಕೊಳ್ತಾರಂತೆ, ಒಬ್ಬರೇ ಹೋಗ್ಬಿಡ್ತಾರಂತೆ ಈ ಜಗತ್ತಿನಲ್ಲಿ. ಅದಕ್ಕಾಗಿ ಐ ಆಮ್ ನೆವರ್ ಬಾರ್ನ್, ಐ ಆಮ್ ನೆವರ್ ಡೆತ್, ಓನ್ಲಿ ವಿಸಿಟೆಡ್ ಇನ್ ಅರ್ಥ. ಐ ಆಮ್ ನೆವರ್ ಬಾರ್ನ್, ಐ ಆಮ್ ನೆವರ್ ಡೆತ್, ಓನ್ಲಿ ವಿಸಿಟೆಡ್ ಇನ್ ಅರ್ಥ. ನಾವೆಲ್ಲರೂ ವಿಸಿಟ್ ಮಾಡಲಿಕ್ಕೆ ಬಂದಿದ್ದೇವೆ, ಇಲ್ಲಿ ಆಡ್ಲಿಕ್ಕೆ ಬಂದಿದ್ದೇವೆ, ಮಾತನಾಡ್ಲಿಕ್ಕೆ ಬಂದಿದ್ದೇವೆ, ನೋಡ್ಲಿಕ್ಕೆ ಬಂದಿದ್ದೇವೆ, ಒಳ್ಳೆಯದನ್ನು ಊಟ ಮಾಡಲಿಕ್ಕೆ ಬಂದಿದ್ದೇವೆ, ಒಳ್ಳೆಯದನ್ನು ಕೇಳಲಿಕ್ಕಾಗಿ ಬಂದಿದ್ದೇವೆ, ಒಳ್ಳೆಯದನ್ನು ಸೇವೆ ಮಾಡಲಿಕ್ಕಾಗಿ ಬಂದಿದ್ದೇವೆ. ಇದನ್ನು ಮುಗಿಸಿದ್ರೆ ಸಾಕು. ಐ ಆಮ್ ನೆವರ್ ಬಾರ್ನ್, ಐ ಆಮ್ ನೆವರ್ ಡೆತ್, ಓನ್ಲಿ ವಿಸಿಟೆಡ್. ವಿಸಿಟ್ ಮಾಡಲಿಕ್ಕೆ ಬಂದವರು ನಾವು. ಭಾಳ ತಲೆ ಕೆಡಿಸ್ಕೋಬೇಡ್ರಿ. ವಿಸಿಟ್ ಮಾಡಿದ್ರು, ಚಲೋ ವಿಸಿಟ್ ಮಾಡಿದ್ರು, ಎಲ್ಲವನ್ನು ನೋಡಿದ್ರು,
ಪುನಃ ರಿಟರ್ನ್ ಎಲ್ಲಿಗೆ ಹೋಗಬೇಕು? ಗಾಳಿಯಲ್ಲಿ ಗಾಳಿಯಾದರು, ಮಣ್ಣಲ್ಲಿ ಮಣ್ಣಾದರು, ಅಗ್ನಿಯಲ್ಲಿ ಅಗ್ನಿ ಆದರು, ಆಹಾರದಲ್ಲಿ ಆಹಾರ ಆದರು, ಮನುಷ್ಯರ ಹೃದಯದಲ್ಲಿ ಪ್ರೇಮದ ಒಂದು ಬೆಳಕಾದರು ಅನ್ನತಕ್ಕಂಥ ಮಾತನ್ನು ನಾವು ಹೇಳ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ವಂದಿಸಿ ಅವರ ನುಡಿನ ಮನೆಗೆ ಆಗಮಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವರಿಗೆ, ಈ ಕಾರ್ಯಕ್ರಮನ ಬಹಳ ಅಚ್ಚುಕಟ್ಟಾಗಿ ನಡೆಸಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತು, ಕೊಪ್ಪ ತಾಲೂಕು ಮಲೆನಾಡು ಕರಾವಳಿ ಜನಪರ ಒಕ್ಕೂಟ, ಬೆಂಗಳೂರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನೆ ಪ್ರಸ್ತು, ನಾವಿಕ ಟ್ರಸ್ಟು, ವರ್ತಕರ ಸಂಘ, HK ರಾಜೇಂದ್ರ ನುಡಿ ನಮನ ಸಮಿತಿ ಕೊಪ್ಪ, ಎಲ್ಲರಿಗಿಂತ ನಮ್ಮ ಬಹಳ ಮುಖ್ಯವಾಗಿರ್ತಕ್ಕಂಥವ್ರು ನಮ್ಮ ಸುಧೀರ್ ಬಹಳ ನಿರಂತರವಾಗಿ ಸಂಪರ್ಕ ಇಟ್ಟು 1 ತಿಂಗಳಿಂದ ನಮ್ಮನ್ನು ಕರೆದುಕೊಂಡು ಬರಬೇಕು ಅನ್ನತಕ್ಕಂಥ ಒಳ್ಳೆಯ ರೀತಿಯಲ್ಲಿ. ಯಾಕಂತಂದರೆ ನನಗೆ ಟೈಮೇ ಇರೋದಿಲ್ಲ, ಇದು ಮುಗಿಸ್ಕೊಂಡು ಈಗ ಸಾಯಂಕಾಲ ಪುನಃ ಒಂದು ಯಡಿಯೂರಪ್ಪನವ್ರಿಗೆ, ಯಾಕಂದ್ರೆ ನನಗೆ ಸಮಯ ಆಗ್ತಿಲ್ಲ ಅಂತ ಹೇಳಿದ್ರೆ ನನಗೆ ನಾನು ಬದುಕನ್ನು ಸಾವನ್ನು ಪ್ರೀತಿಸ್ತೇನೆ, ಬದುಕನ್ನು ಅನುಭವಿಸ್ತೇನೆ. ನಾನು ಯಾವತ್ತೂ ನಾನು ಸಾವನ್ನು ಪ್ರೀತಿಸ್ತೇನೆ, ಡೈಲಿ ನೋವು ಮಾಡ್ತೇನೆ, ನಾನು ಅದಕ್ಕೆ ನನ್ನ ಹತ್ರ ಬರೋದಿಲ್ಲ. ಅದು ನಾನು ಬದುಕನ್ನು ಅನುಭವಿಸ್ತೇನೆ ಜಗತ್ತಿನಲ್ಲಿ. ಅದನ್ನು ಆ ರೀತಿ ಬದುಕಬೇಕು, ಮನುಷ್ಯ ಆ ರೀತಿಯಲ್ಲಿ ಬದುಕಬೇಕು. ಸಮಯ ಇರೋದಿಲ್ಲ. ಆದರೂ ಈ ಕಾರ್ಯಕ್ರಮಕ್ಕೆ ನಾನು ಸಂಜೆ ಕೇಳಿದ್ರು, ಇಲ್ಲ ಬೆಳಗ್ಗೆ ಮಾಡಿರಿ ಅಂದ್ಕೊಳ್ಳೇ ಬೆಳಗ್ಗೆ ಮಾಡಿದ್ರು. ಬೆಳಗ್ಗೆ ಇಂತಹ ಮಳೆ ಇದ್ದರೂ ಇಷ್ಟು ಜನ ಎಲ್ಲರೂ ಕೂಡಿ ಬಂದಿದ್ದೀರಿ, ಅವರಿಗೆ ನಮನ ಸಲ್ಲಿಸಿದಿರಿ. ನೀವು ಹೋಗುವಾಗ ನಮ್ಮ ಸುಧೀರ್ ಅವರು ಹೇಳದಂತೆ ನನ್ನ ವಿಚಾರವನ್ನು ಸ್ವಲ್ಪ ತಲೆಯೊಳಗಡೆ ಇಟ್ಕೊಂಡು ಹೋಗ್ರಿ. ಜಗತ್ತಿನಲ್ಲಿ ತಲೆಗಳಲ್ಲಿ 4 ಪ್ರಕಾರದ ತಲೆ ರೀ: ಅತಂತ್ರ ತಲೆ, ಕುತಂತ್ರ ತಲೆ, ಪರತಂತ್ರ ತಲೆ, ಸ್ವತಂತ್ರ ತಲೆ ಅಂತ 4 ಪ್ರಕಾರದ ತಲೆ ಇರ್ತದೆ. ಅತಂತ್ರ ತಲೆ, ಕುತಂತ್ರ ತಲೆ, ಪರತಂತ್ರ ತಲೆ, ಸ್ವತಂತ್ರ ತಲೆ. ಈ ಅತಂತ್ರ ತಲೆಗೆ ತನಗೂ ತಿಳಿಯೋದಿಲ್ಲ, ಇನ್ನೊಬ್ಬರು ಹೇಳಿದ್ದು ಕೇಳೋದಿಲ್ಲ. ಭಾಳ ಡೇಂಜರ್ ತಲೆ, ಅದು ಭಾಳ ಡೇಂಜರ್ ಇದು ಅತಂತ್ರ ತಲೆ. ಈ ಕುತಂತ್ರ ತಲೆ ಇದೆಯಲ್ರಿ, ಅದು ಭಾಳ ಡೇಂಜರ್ ಇದೆ. ಅದು ಊರೊಳಗೆ ಇರ್ತದೆ ರೀ. ಶನಿವಾರದಿಂದ ಶುಕ್ರವಾರದವರೆಗೂ ಸುಮ್ಮನೆ ಇರ್ತಿದ್ರಿ. ಶನಿವಾರ ಯಾರ್ದಾರ ಮನೆ ನ್ಯಾಯ ತೆಗೆದು ಶನಿವಾರ ಭಾನುವಾರ ಸಂತೆ ಮಾಡ್ತಿದ್ರಿ. ಅದು ಕುತಂತ್ರ ತಲೆಗಳು. ಅದು ಕುತಂತ್ರ. ಪರತಂತ್ರ ತಲೆ ಅಂದರೆ ಇತ್ತೀಚೆಗೆ ನಾವೆಲ್ಲರೂ ತಲೆಯನ್ನು ಮಾರಾಟ ಮಾಡ್ಕೊಂಡು ಬಿಟ್ಟಿದ್ದೀವಿ ರಾಜಕಾರಣಿಗಳಿಗೆ. ಎಲ್ಲ ರಾಜಕಾರಣಿಗಳು ಇವ್ರು ಹೇಳಿದ್ದು ಸತ್ಯ ಅಂತ ತಲೆಯನ್ನು ಮಾರಾಟ ಮಾಡ್ಕೊಂಡಿದ್ದೀವಿ. ಪೋಸ್ಟ್ ಆಫೀಸ್ ಡಬ್ಬಿ ಆಗಿದೆ ಇವತ್ತು ನಮ್ಮ ತಲೆಗಳು. ಬಹಳ ಪೋಸ್ಟ್ ಆಫೀಸ್ ಡಬ್ಬಿ, ವಿಚಾರ ಮಾಡಲಾರದೆ ತಿಳಿಸೋಗಿದೆ. ನೀವು ಅತಂತ್ರ ತಲೆಗಳು ಆಗಬೇಡ್ರಿ, ಕುತಂತ್ರ ತಲೆಗಳು ಆಗಬೇಡ್ರಿ, ಪರತಂತ್ರ ತಲೆಗಳಾಗಬೇಡ್ರಿ, ಸ್ವತಂತ್ರ ತಲೆಗಳಾಗಬೇಕಾಗಿದೆ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ನೀವೆಲ್ಲವನ್ನ ಮಾರಾಟ ಮಾಡ್ಕೊಳ್ರಿ, ತಲೆ ಮಾತ್ರ ಮಾರಾಟ ಮಾಡ್ಕೊಳ್ಬೇಡ್ರಿ. ಜಗತ್ತಿನಲ್ಲಿ ಭಾಳ ಜನ ಇತ್ತೀಚೆಗೆ ತಲೆ ಮಾರ್ಕೊಂಡು ಬಿಟ್ಟಿದ್ದಾರೆ. ಅಯ್ಯೋ ಇನ್ನೇನು ಜಗತ್ತೇ ಸುಧಾರಿಸಿ ಬಿಡ್ತಾರೆ ಅನ್ನೋ ರೀತಿಯಲ್ಲಿ ರಾಜಕಾರಣಿಗಳ ಮಾತಿಗೆ ತಲೆ ಮಾರಾಟ ಮಾಡ್ಕೊಂಡಿದ್ವಿ. ನಮ್ಮನ್ನು ಸುಧಾರಿಸುವವರು ರಾಜಕಾರಣಿಗಳಲ್ಲ, ನಮ್ಮನ್ನು ಸುಧಾರಿಸುವವರು ಈ ಸೃಷ್ಟಿ, ನಮಗೆ ಅನ್ನ ಕೊಡುವ ರೈತ ಅನ್ನತಕ್ಕಂಥದ್ದು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ನಾವೆಲ್ಲರೂ ಈ ದೃಷ್ಟಿಕೋನವನ್ನು ಇಟ್ಟುಕೊಂಡು ಬದುಕೋಣ ಅನ್ನತಕ್ಕಂಥ ಮಾತನ್ನು ಕೇಳ್ತಾ, ವಿದ್ಯಾರ್ಥಿಗಳೇ, ಕುವೆಂಪು ಅವರ ಒಂದು ವರ್ಷದ ಈ ಪುಸ್ತಕದ ಚಳುವಳಿ ನಿಮ್ಮ ಮನೆಗಳಿಗೆ ಬರ್ತದೆ. ಕೊಡಿ, ನಿಮ್ಮ ಮನೆಗಳಿಗೆ ಕೊಡಿ, ಮನಸ್ಸುಗಳಿಗೆ ಕೊಡಿ. ಇನ್ನು ಮೇಲೆ ಮದುವೆ ಮುಂಜಿಗಳು ಇದ್ದರೆ ಅವರಿಗೆ ಗಿಫ್ಟ್ ಕೊಡುವಾಗ ಶ್ರೀಮಂತರ ಮನೆಗಳಿದ್ದರೆ ಅವರ ಮನೆಗೆ ವಸ್ತುಗಳು ಕೊಡುವ ಬದಲು ಕುವೆಂಪು ಅವರ ಸಮಗ್ರ ಕಾವ್ಯದ ಪುಸ್ತಕಗಳನ್ನು ಅವರ ಮನೆಗಳಿಗೆ ಕೊಡಬೇಕು ಅನ್ನತಕ್ಕಂಥ ಮಾತಿನೊಂದಿಗೆ ಈ ಸಂಸ್ಥೆಯನ್ನು ಉಳಿಸಿ ಬೆಳೆಸಿರಿ. ಎಲ್ಲ ಮಾಧ್ಯಮದವರಿಗೆ, ನಮ್ಮ ವೆಂಕಟೇಶ್ ಅವರಿಗೆ, ಗೋವಿಂದ ಗೌಡ್ರವರ ಬಗ್ಗೆ ನನಗೆ ಅವರ ಜೊತೆಯಲ್ಲಿ ನಾನು ಭಾಳ ದಿವಸ ಸಂಪರ್ಕದಲ್ಲಿ ಇದ್ದವನು. ಒಳ್ಳೆಯ ಶಿಕ್ಷಣ ಪ್ರೇಮಿಗಳಾಗಿದ್ದವರು, ಒಳ್ಳೆಯ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಮೊದಲೇ ಮಾತನಾಡಲಿಕ್ಕೆ ಕೊಟ್ಟರು BSP ನಮ್ಮ ಅಧ್ಯಕ್ಷರು ಹೇಳಿದ್ರು, ನನಗೆ ಮೊದಲೇ ಮಾತನಾಡಲಿಕ್ಕೆ ಕೊಟ್ಟರು ಅಂತ. ಮೊದಲು ಮಾತನಾಡಿದ್ರು ದೇವರಾಗಿ ಕಾಣ್ತಾರಂತೆ, ಕೊನೆಗೆ ಮಾತನಾಡಿದ್ರು ದೆವ್ವಾಗಿ ಕಾಣ್ತಾರಂತೆ. ಏನು ಮಾಡೋಕ್ಕಾಗುತ್ತೆ? ಮೊದಲು ಮಾತನಾಡಿದ್ರು ನೀವು ದೇವರಾಗಿ ಕಂಡಿದ್ದೀರಿ, ಕೊನೆಯಲ್ಲಿ ಮಾತನಾಡಿದ್ರು ದೆವ್ವಾಗಿ ಕಾಣ್ತಾರೆ. ಯಾಕಂದರೆ ಊಟದ ಸಮಯ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಹಸಿದವರ ಮುಂದೆ ಧರ್ಮೋಪದೇಶ ಮಾಡೋದು ಮಹಾ ಅಪರಾಧ ಅಂತ. ಈ ಜಗತ್ತಿನಲ್ಲಿ ಹಸಿದವರ ಮುಂದೆ ಧರ್ಮವನ್ನು ಉಪದೇಶ ಮಾಡೋದೇ ಮಹಾ ಅಪರಾಧ ಅಂತೆ. ಹಾಗಾಗಿ ನಿಮಗೆಲ್ಲ ಹಸಿದಿದ್ರು ಇಷ್ಟೆಲ್ಲ ಒಳ್ಳೆಯ ರೀತಿಯಲ್ಲಿ ಕುಳಿತಿದ್ದೀರಿ. ನಿಮ್ಮ ಪ್ರೀತಿ ವಾತ್ಸಲ್ಯ ಹೀಗೆ ಇರಲಿ. ಯಾರಿಗೂ ಕೈ ತೋರಿಸಿ ಬದುಕಿಸ್ಬೇಡ್ರಿ. ನಿಮಗೆ ಇಂದ್ರಬಲ ಬೇಡ, ಚಂದ್ರಬಲ ಬೇಡ, ನಿಮಗೆ ತಾರಾಬಲ ಬೇಡ, ನಿಮಗೆ ಗುರುಬಲ ಮತ್ತು ನಿಮ್ಮ ತೋಳು ಬಲದಿಂದ ಬದುಕ್ರಿ ಅನ್ನತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುಮ್ಮನೆ ಯಾರಿಗೋ ಕೈ ತೋರಿಸಿ ನನ್ನ ಬದುಕು ಹೇಗಿದೆ ಅಂತ ಹೇಳಕ್ಕೆ ಹೋಗ್ಬಿಟ್ರೆ, ಯಾರ ಬದುಕು ಯಾರ ಕೈಯಲ್ಲಿಲ್ಲ, ನಮ್ಮ ಬದುಕು ನಮ್ಮ ಕೈಯಲ್ಲಿದೆ. ಯಾಕಂದರೆ ನಮ್ಮ ಭಾಗದಲ್ಲಿ ಒಬ್ಬ MLA ಆಗ್ತೀನಿ ಅಂತ 1981ಗೆ ಹೋಗಿದ್ದಾನೆ. ಇಲ್ಲಿಗೆ ಕೇರಳಕ್ಕೆ 81ರಲ್ಲಿ ಹೋಗಿ ಅವ್ರು ಏನು ಮಾಡಿದ್ರು, ನೀನು MLA ಆಗ್ತಿ ಅಂದ್ಕೊಳ್ಳಿ. ಆ ಹೆಣ್ಮಗಳು ಏನು ಮಾಡಿದ್ರು, ಆಕಳ ಮೂತ್ರದಲ್ಲಿ ಕೂರಿಸಿ ನಿಂಬೆಹಣ್ಣೆಲ್ಲ ಹಾಕಿ ಒಂದು ದಿನ ಕೂರಿಸಿದ್ಲ ಮಂತ್ರವಾದ್ಯಕ್ಕೆ. ಅವನು ಬಂದು ನಾಮಿನೇಷನ್ ಮಾಡ್ದ. ಏನು ಮಾಡ್ತಾನೆ? ಠೇವಣಿ ಕಳ್ಕೊಂಡ. ಈ ಜಗತ್ತಿನಲ್ಲಿ ಯಂತ್ರ ಮಂತ್ರಕ್ಕೆ ದೇವರು ಒಲಿಯೋದಿಲ್ಲ, ದುಡಿಮೆ ಮತ್ತು ಪ್ರಾಮಾಣಿಕತೆಗೆ ಒಲಿತಾನೆ ಅನ್ನತಕ್ಕಂಥದ್ದು ನಮ್ಮ ವಿಶ್ವಾಸ ಇರಬೇಕು ಅನ್ನತಕ್ಕಂಥದ್ದು ಎಂದೂ ಮರಿಬಾರ್ದು. ಜಗತ್ತಿನಲ್ಲಿ
ಈ ಥರದ ಒಂದು ರಾಜಕಾರಣ ಈ ದೇಶದಲ್ಲಿ ಬರಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಭಾರತದ ಸಂವಿಧಾನವಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಸಂವಿಧಾನ, ಬುದ್ಧನ ವಿಚಾರಧಾರೆಗಳು, ಬಸವಣ್ಣನ ವಿಚಾರಧಾರೆಗಳು, ಬುದ್ಧನ ಮಹಾವೀರನ ವಿಚಾರಧಾರೆಗಳು, ನಾರಾಯಣ ಗುರುವಿನ ವಿಚಾರಧಾರೆಗಳು ಇನ್ನೂ ಮೊಳಗಲಿ ಬೆಳಗಲಿ. ಕುವೆಂಪು ಇರುವ ತನಕ ಈ ಭಾಗ ಕುವೆಂಪು ಅನ್ನತಕ್ಕಂಥ ಮಾತು ಇಡೀ ಜಗತ್ತಿಗೆ ಉತ್ಥಾನ ಆಗಲಿ ಅನ್ನತಕ್ಕಂಥ ಮಾತಿನೊಂದಿಗೆ ಆ ಕುವೆಂಪು ಅವರ ಬದುಕು ನಮ್ಮೆಲ್ಲರಿಗೂ ಆದರ್ಶವಾಗಲಿ. ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು ಅಂದರೆ ಮನೆ ಕಟ್ಟಬೇಡ ಅಂತ ಹೇಳಿಲ್ಲ, ಅವರು ಮನೆಯನೆಂದು ಕಟ್ಟದಿರು ಅಂತ ಹೇಳಿದ್ದಾರೆ. ಮನೆಯನೆಂದು ಕಟ್ಟದಂದ್ರೆ ಮನೆ ಕಟ್ಟಿದ ಮೇಲೆ ಅಲ್ಲೇ ಉಳ್ಕೋಬೇಡ ಅಂತ ಅರ್ಥ. ಆದರೆ ಇನ್ನೊಂದು ಗಾದೆ ಇದೆ ನಮ್ಮ ದೇಶದೊಳಗಡೆ, ಇಲ್ಲಿರೋದು ಸುಮ್ಮನೆ ಅಲ್ಲಿರೋದು ನಮ್ಮನೆ ಅಂತ ಮನೆಯೇ ಕಟ್ಟಲಿಲ್ಲ. ಅಂಥ ಗಾದೆ ಅಲ್ಲ ನಮ್ಮದು. ಹುಟ್ಟಿಸಿದೇವರು ಹುಲ್ಲು ಮೇಯಿಸಲು ಅಂತೇಳಿ ದುಡಿಲಾರ್ದ ಕೂರಿಸುವಂಥ ಸಮಾಜ ಅಲ್ಲ, ದುಡಿಬೇಕು ಅಂತ ಹೇಳಿರ್ತಕ್ಕಂಥ ಕುವೆಂಪು ಅವರು ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಅವರಿಗೆ ನಮ್ಮನ್ನು ಸಲ್ಲಿಸ್ತಾ ಪುಸ್ತಕ ಬಿಡುಗಡೆ ಮಾಡಿಸಿದ್ದಾರೆ, ಕುವೆಂಪು ವಿಚಾರ ಕ್ರಾಂತಿ. ಅದಕ್ಕೆ ಧನ್ಯತೆಯನ್ನು ಹೇಳ್ತಾ ತಮ್ಮೆಲ್ಲರ ಸಂಯಮವನ್ನು, ಟೈಮಿನ ಸಂಯಮವನ್ನು ಕಾಪಾಡಿಕೊಳ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ವಂದಿಸಿ, ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ನನಗೆ ದೇವರ ಮೇಲೆ ವಿಶ್ವಾಸ ಇದೆ, ಇಲ್ಲ ಅಂತಲ್ಲ, ಆದರೆ ಈ ಮೂಢನಂಬಿಕೆ ದೇವರ ಮೇಲೆ ನನಗೆ ವಿಶ್ವಾಸ ಇಲ್ಲ ಅನ್ನತಕ್ಕಂಥದ್ದನ್ನು ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಎಚ್ಚರದಿಂದ ಹೇಳ್ತಾ, ಭಾಳ ದುಡ್ಡನ್ನು ವೇಸ್ಟ್ ಮಾಡ್ಕೋಬೇಡ್ರಿ, ದೇವರು ಧರ್ಮಕ್ಕೆ ಪಿಗ್ಮಿ ಕಟ್ಟ್ರಿ, ವರ್ಷಕ್ಕೊಂದು ತೊಲೆ ಬಂಗಾರ ತೊಗೊಳ್ಬೋದು ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ನಿಮ್ಮ ವಿಚಾರದಲ್ಲಿ ತಂತ. ಚಲೋ ಬಟ್ಟೆ ತೊಗೊಳ್ಬೋದು, ಚಲೋ ಮನೆ ಕಟ್ಬೋದು, ಚಲೋ ವುಡ್ಲ್ಯಾಂಡ್ ಶೂ ಹಾಕೋಬೋದು, ಕಾಕರ್ ಟೀ ಶರ್ಟ್ ಹಾಕೋಬೋದು. ಬಡತನ ಅಂತಂದ್ರೆ ಒಂದು ಕಾಲದಲ್ಲಿ ಹರಿದು ಪ್ಯಾಂಟ್, ಹರಿದು ಚಡ್ಡಿ ಹಾಕೊಂಡು ಬಂದರೆ ಬಡತನ ಅಂತ ನಾವು ತಿಳ್ಕೊಂಡಿದ್ದೋ, ಆದರೆ ಹರಿದು ಜೀನ್ಸ್ ಪ್ಯಾಂಟಿಗೆ 6,000 ರೂಪಾಯಿ ಇದೆ ಅನ್ನತಕ್ಕಂಥ ಕಾಪಾಡಬೇಕು ಅನ್ನತಕ್ಕಂಥ ಮಾತಿನೊಂದಿಗೆ ಅಲ್ವಾ. ಹರಿದು ಬಟ್ಟೆ ಹಾಕೊಂಡು ಬಂದರೆ ಬಡತನ ಅಂತಂದರೆ, ಈಗ ಹರಿದು ಜೀನ್ಸ್ ಪ್ಯಾಂಟಿಗೆ 6,000 ರೂಪಾಯಿ ಇದೆ. ಯಾವುದು ಬಡತನ ಅನ್ನೋದು ನೀವು ತೀರ್ಮಾನ ಮಾಡಬೇಕು ಅನ್ನತಕ್ಕಂಥದ್ದನ್ನು ಗಮನದಲ್ಲಿ ಇಟ್ಕೊಳ್ತಾ, ಇದೆಲ್ಲ ತಲೆ ಒಳಗಿಂದ ತೆಗೀರಿ. ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನವೇ, ಮನಸ್ಸಿಗೆ ಬಡತನ ಬರಬಾರ್ದು ಅನ್ನತಕ್ಕಂಥದೊಂದಿಗೆ ಈ ಕಾರ್ಯಕ್ರಮಕ್ಕೆ ಕರೆಸಿ ಮಾತನಾಡಿಸಿರ್ತಕ್ಕಂಥ ತಮ್ಮೆಲ್ಲರಿಗೆ ಮತ್ತೊಮ್ಮೆ ವಂದಿಸಿ, ನಮ್ಮನ್ನೆಲ್ಲ ಪ್ರೀತಿ ಮಾಡಿರ್ತಕ್ಕಂಥ ನನ್ನ ಎಲ್ಲ ಹೃದಯದ ಸ್ನೇಹಿತರಿಗೆ, ವಿಚಾರವಾದಿಗಳಿಗೆ, ಯೂಟ್ಯೂಬ್ನಲ್ಲಿ ನನ್ನ ಪ್ರವಚನ ಕೇಳ್ತಿರೋರಿಗೆ ಪೂರ್ತಿ ಕೇಳ್ರಿ, ಅರ್ಧಂಬರ್ಧ ಮಾಡಬೇಡ್ರಿ, ಫುಲ್ ಕೇಳ್ರಿ. ಆಫ್ ನಾಲೆಡ್ಜ್ ಇಸ್ ಡೇಂಜರ್ ಅಂತ ಹೇಳ್ತಾರೆ. ನಾವೆಂದೂ ಈ ದೇಶದ ವಿರೋಧಿಗಳಲ್ಲ, ಎಡಪರವಾದಿಗಳು. ನಾವೆಂದೆಂದೂ ಸಹ ಈ ದೇಶದ ಬಲವಾಗಿ ನಂಬಿರ್ತಕ್ಕಂಥವ್ರು. ನಾವು ಈ ದೇಶದೊಳಗಡೆ ನಾವು ಎಡಪರವಾದಿಗಳು ಅನ್ನತಕ್ಕಂಥ ಶಬ್ದದಿಂದ ಹೊರಗೆ ಬಂದು, ಒಂದು ಪಕ್ಷ ಮೂರನೆಯ ಮಹಾಯುದ್ಧ ಏನಾದರಾದರೆ, ಪಾಕಿಸ್ತಾನ ಹಾಳಾದರೆ ಪಾಕಿಸ್ತಾನವನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇದೆ, ಅಮೇರಿಕ ಹಾಳಾದರೆ ಅಮೇರಿಕವನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇದೆ, ಅಥವಾ ಆಫ್ಘಾನಿಸ್ತಾನ ಹಾಳಾದರೆ ಅಫ್ಘಾನಿವನ್ನು ಸ್ಥಾನವನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇದೆ. ಆದರೆ ಭಾರತ ಹಾಳಾದರೆ ಭಾರತವನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇಲ್ಲ ಅಂತ ನಾವು ತಿಳಿದುಕೊಂಡಿದ್ದೇವೆ. ಭಾರತವನ್ನು ನಾವು ಉಳಿಸೋಣ, ಬೆಳೆಸೋಣ. ಭಾರತ ಭಾಗ್ಯ ವಿಧಾತ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ನಾವು ಯಾರೂ ಸಹ ದೇಶ ವಿರೋಧದ ತಂತ್ರಜ್ಞಾನಿಗಳಲ್ಲ, ಅಥವಾ ಬಲಪರವಾದಿಗಳಿಂದಲೇ ಈ ದೇಶ ಉಳಿತಿದೆ ಅನ್ನತಕ್ಕಂಥದ್ದು ಅಜ್ಞಾನದ ಮಾತಿನಲ್ಲಿ ಇರುವವರಲ್ಲ ಅನ್ನತಕ್ಕ ಮಾತಿನೊಂದಿಗೆ ತಮ್ಮೆಲ್ಲರಿಗೆ ವಂದಿಸಿ ಅವರಿಗೆ